ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 462ನೇ ಕಂತಿಗೆ ನಿಮಗೆ ಸ್ವಾಗತ. ಸಂವಿಧಾನವನ್ನು ಮತ್ತು ಅಂಬೇಡ್ಕರನ್ನು ಸೋಲಿಸಿದವರು ಯಾರು ಸರಣಿಯ 7ನೇ ಕಂತಿಗೆ ನಿಮಗೆ ಸ್ವಾಗತ. ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ 75ನೇ ಸಂವಿಧಾನ ದಿನವನ್ನು ಆಚರಿಸ್ತಿರೋ ಹೊತ್ತಿನಲ್ಲಿ ಚರ್ಚೆಯಲ್ಲಿರುವ ಒಂದು ಪ್ರಮುಖವಾದಂಥ ವಿಷಯ, ಸಂವಿಧಾನವನ್ನು ರಚಿಸಿದಂಥ ಅಂಬೇಡ್ಕರ್ ಆ ನಂತರದಲ್ಲಿ ಒಂದು ತತ್ಕಾಲೀನ ಸಂಸತ್ತಿನಲ್ಲಿ ನೆಹರು ಕ್ಯಾಬಿನೆಟ್ಟಲ್ಲಿ ಮಂತ್ರಿಯಾಗಿಯೂ ಕೂಡ ಇದ್ದರು. 1952ರ ಸೆಪ್ಟೆಂಬರ್ನಲ್ಲಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದರು. ಸಂವಿಧಾನಕರ್ತರು ರಾಜೀನಾಮೆ ಕೊಡುವಂತಹ ಸಂದರ್ಭ ಸಂವಿಧಾನ ರಚನೆಯಾದ 1 ವರ್ಷದಲ್ಲೇ ಯಾಕೆ ಬಂತು? ಆ ವಿದ್ಯಮಾನಗಳ ಹಿಂದೆ ಇರುವಂತಹ ಧೋರಣೆಗಳೇನಿತ್ತು ಅದು ಇವತ್ತು ನಮ್ಮ ಒಟ್ಟಾರೆ ಪರಿಸ್ಥಿತಿಗೂ ಕೂಡ ನೇರವಾಗಿ ಕಾರಣವಾಗಿದೆಯಾ? ಮುಂದಿನ ಭವಿಷ್ಯಕ್ಕೆ ನಾವು ಆ ಸಂದರ್ಭದಲ್ಲಿ ನಮ್ಮ ನಾಯಕರು ಅನಿಸ್ಕೊಂಡವರು ಪಕ್ಷಗಳು ನಡ್ಕೊಂಡಂಥ ರೀತಿ ಏನಿದೆ ಅದರಿಂದ ಏನಾದರೂ ಪಾಠ ಕಲಿಯೋಕ್ಕಿದೆಯಾ? ಇದು 75ನೇ ವರ್ಷದಲ್ಲಿ ಅಂಬೇಡ್ಕರ್ ಅವರ ರಾಜೀನಾಮೆಯ ವಿಷಯ ಬಂದಾಗ ನಾವು ಚರ್ಚೆ ಮಾಡಬೇಕಾಗಿರೋ ವಿಷಯ. ಅಂಬೇಡ್ಕರ್ ಅವರ ರಾಜೀನಾಮೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಂದು ಕಾಮನ್ ಸೆನ್ಸ್ ಆಗಿರುವಂತಹ ವಿಷಯ ಏನಪ್ಪ ಅಂತಂದರೆ, ನೆಹರು ಕ್ಯಾಬಿನೆಟ್ಟು, ಅದರಲ್ಲೂ ಕೂಡ ನೆಹರು ಸರ್ಕಾರ ಹಲವು ಪ್ರಮುಖ ವಿಷಯಗಳಲ್ಲಿ, ಅದರಲ್ಲಿ ಮೊದಲನೇದು ಹಿಂದೂ ಕೋಡ್ ಬಿಲ್, ಅಂದರೆ 1947ರಲ್ಲಿ, ಅಂದರೆ ಅದಕ್ಕೂ ಹಿಂದೆ ಬ್ರಿಟಿಷರ ಕಾಲದಿಂದಲೂ ಕೂಡ ಹಿಂದೂ ಸಮಾಜದ ಒಳಗಡೆ ಹಿಂದೂ ಮಹಿಳೆಯರು, ಎಲ್ಲ ಜಾತಿಗಳಿಗೂ ಸೇರಿದಂಥ ಮಹಿಳೆಯರಿಗೆ ಏನೊಂದು 2ನೇ ಸ್ಥಾನ ಇದೆ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿ. ಅಲ್ಲಿ ಮಹಿಳೆಯರಿಗೂ ಕೂಡ ಸಾಪೇಕ್ಷವಾದಂಥ ಕೆಲವು ಹಕ್ಕುಗಳನ್ನು ಕೊಡುವುದಕ್ಕೆ, ಸಂಪೂರ್ಣವಾದಂಥ ಸರಿಸಮಾನತೆಯ ಹಕ್ಕುಗಳನ್ನು ಆ ಕಾಲದಲ್ಲಿ ಹೇಳುವ ಪರಿಸ್ಥಿತಿಯೂ ಇರಲಿಲ್ಲ. ಆದರೆ ಸಾಪೇಕ್ಷವಾಗಿ ತನ್ನ ಮದುವೆಯ ಬಗ್ಗೆ, ಮದುವೆ ಗಂಡ ಸತ್ತರೆ ಮರುವಿವಾಹ ಆಗುವುದರ ಬಗ್ಗೆ, ಅಥವಾ ಅಪ್ಪನ ಆಸ್ತಿನಲ್ಲೋ ಅಮ್ಮನ ಆಸ್ತಿನಲ್ಲೋ ಒಂದು ಪಾರಂಪರಿಕ ಹಕ್ಕಿನಲ್ಲಿ ಗಂಡಸ್ತರ ಹೆಂಗಸ್ಗೂ ಕೂಡ ಸರಿಸಮಾನವಾದಂಥ ಹಕ್ಕು ಅಂತ ಇರುವುದರ ಬಗ್ಗೆ ನಿರ್ದಿಷ್ಟವಾಗಿ ಮಹಿಳೆಯನ್ನು ಒಂದು ಪ್ರತ್ಯೇಕ ವ್ಯಕ್ತಿ ಅಂತ ಗುರುತಿಸಿ ಆ ವ್ಯಕ್ತಿತ್ವಕ್ಕೂ ಕೂಡ ತನ್ನದೇ ಆದಂಥ ಹಕ್ಕುಗಳಿರ್ತದೆ. ಗಂಡು ಹೆಣ್ಣು ಅನ್ನುವಂತಹ ಒಂದೇನು ಅಸಮಾನತೆ ಇದೆ ಈ ಸಮಾಜದಲ್ಲಿ, ಅದಿಲ್ಲದ ರೀತಿಯಲ್ಲಿ ಕನಿಷ್ಠ ಪಕ್ಷ ಕೆಲವು ಹಕ್ಕುಗಳನ್ನು ಹಿಂದೂ ಮಹಿಳೆಯರಿಗೆ ದಕ್ಕಿಸ್ಬೇಕು ಅಂತೇಳಿ, ಮತ್ತು ಬರೀ ದಲಿತ ಮಹಿಳೆಯರಿಗಲ್ಲ, ಅದಿದ್ದದ್ದು ಎಲ್ಲ ಜಾತಿಗೂ ಸೇರಿದಂಥ ಹಿಂದೂ ಮಹಿಳೆಯರಿಗೆ ಹಕ್ಕುಗಳನ್ನು ಕೊಡಿಸ್ಬೇಕು ಅಂತೇಳಿ ಹಿಂದೂ ಕೋಡ್ ಬಿಲ್ಲನ್ನು ಬ್ರಿಟಿಷರ ಕಾಲದಿಂದಲೂ ಪ್ರಸ್ತಾಪ ಮಾಡ್ತಿದ್ರು. ಅದರ ಬಗ್ಗೆ ಸುಮಾರಷ್ಟು ವಾದ ವಿವಾದಗಳು ನಡೀತಿತ್ತು. ನಮಗಿನ್ನೂ ಕೂಡ ಸಂವಿಧಾನವೂ ಕೂಡ ರೂಪುಗೊಂಡಿರಲಿಲ್ಲ. 1947-48ರಲ್ಲೂ ಕೂಡ ಒಂದು ಪ್ರಯತ್ನ ನಡೀತು. 1950ರ ಜನವರಿ 26ನೇ ತಾರೀಕು ಭಾಳ ಸ್ಪಷ್ಟವಾಗಿ ನಾವು ಸಂವಿಧಾನವನ್ನು ರೂಪಿಸ್ಕೊಂಡು ಗಂಡು ಹೆಣ್ಣು ಅನ್ನುವಂತಹ ಲಿಂಗ ತಾರತಮ್ಯವನ್ನು ಪ್ರಭುತ್ವ ಆಗಲಿ ಸಮಾಜ ಆಗಲಿ ಮಾಡಬಾರ್ದು ಅನ್ನೋ ಒಂದು ಶಾಸನವನ್ನು ನಮಗೆ ನಾವೇ ಅರ್ಪಿಸಿಕೊಂಡ ಮೇಲೆ ಸಂವಿಧಾನವೇ ಈ ರೀತಿ ಹಿಂದೂ ಮಹಿಳೆಯರಿಗೆ ಮತ್ತು ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಸರಿಸಮಾನವಾದಂಥ ಹಕ್ಕುಗಳನ್ನು ಅಥವಾ ಸಾಪೇಕ್ಷವಾಗಿ ಒಂದಷ್ಟು ಹಕ್ಕುಗಳನ್ನು ಕೊಡುವಂಥ ಒಂದು ಅಧಿಕಾರವನ್ನು ಸಂವಿಧಾನ ಕೊಡುತ್ತೆ. ಅದರಲ್ಲಿ ಹಿಂದೂ ಮಹಿಳೆಯರಿಗೆ, ಹಿಂದೂ ಧರ್ಮದ ಒಳಗಡೆ ಇರುವಂತಹ ಮಹಿಳೆಯರಿಗೆ ಹಕ್ಕುಗಳನ್ನು ಕೊಡಿಸುವ ಸಲುವಾಗಿ ಹಿಂದೂ ಕೋಡ್ ಬಿಲ್ ಅನ್ನುವಂತಹ ಒಂದು ಪ್ರಸ್ತಾಪವನ್ನು ಅಂಬೇಡ್ಕರ್ ಮಾಡ್ತಾರೆ. ನೆಹರು ಪ್ರಧಾನಿಯಾಗಿ ಆ ಹಿಂದೂ ಕೋಡ್ ಬಿಲ್ನ ಶತಾಯಗತಾಯ ಜಾರಿ ಮಾಡುವುದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಬೆಂಬಲಿಸ್ತಾರೆ. ಆದರೆ ಹಿಂದೂ ಕೋಡ್ ಬಿಲ್ ಜಾರಿಯಾಗೋದಿಲ್ಲ. ಯಾಕೆ ಜಾರಿಯಾಗಿಲ್ಲ ಅದನ್ನು ನಾವು ಚರ್ಚೆ ಮಾಡೋಣ. ಅದರಿಂದಾಗಿ ಬಹಳಷ್ಟು ಬೇಸತ್ತಿರ್ತಾರೆ ಅಂಬೇಡ್ಕರ್. 2ನೇದಾಗಿ ಕಾಶ್ಮೀರದ ವಿಷಯದಲ್ಲಿ 1950ರ ನಂತರದಲ್ಲಿ, ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿದೆ, ಆರ್ಟಿಕಲ್ 370 ರೂಪುಗೊಂಡಂಥ ವಿಷಯವೇ ಏನಪ್ಪ ಅಂದರೆ, 1947ರಲ್ಲಿ ಭಾರತ ಸ್ವಾತಂತ್ರ್ಯ ಆದ ಮೇಲೆ ಸುಮಾರು 400ಕ್ಕೂ ಹೆಚ್ಚು ಸಂಸ್ಥಾನಗಳು ತಾವು ಪಾಕಿಸ್ತಾನಕ್ಕೆ ಹೋಗ್ಬೇಕಾ ಭಾರತಕ್ಕೆ ಹೋಗ್ಬೇಕಂತ ಸ್ವತಂತ್ರವಾಗಿ ಆಯ್ಕೆ ಮಾಡುವ ಹಕ್ಕನ್ನು ಕೊಡಲಾಗಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಇವತ್ತಿನ ಈ ಕಾಶ್ಮೀರ ಏನಿದೆ, ಅವಿಭಜಿತ ಕಾಶ್ಮೀರದಲ್ಲಿ ಒಂದಷ್ಟು ಭಾಗ ಇವತ್ತು ಪಾಕಿಸ್ತಾನದ ಜೊತೆ ಇದೆ, ಒಂದಷ್ಟು ಭಾಗ ಇವತ್ತು ಭಾರತದ ಜೊತೆ ಇದೆ. ಆ ಇಡೀ ಕಾಶ್ಮೀರ ರಾಜನ ಕೆಳಗಡೆ ಇತ್ತು. ಆ ರಾಜ ಸಂಸ್ಥಾನ ಇನ್ನೂ ಕೂಡ ಪಾಕಿಸ್ತಾನಕ್ಕೆ ಸೇರಬೇಕೋ ಭಾರತಕ್ಕೆ ಸೇರಬೇಕು ಅನ್ನೋ ತೀರ್ಮಾನಕ್ಕೆ ಬರೆದಿದ್ದಾಗ ಪಾಕಿಸ್ತಾನದಿಂದ ಗುಡ್ಡಗಾಡು ಜನರು ಮತ್ತು ಅಲ್ಲಿನ ಪಾಕಿಸ್ತಾನದ ಸೈನ್ಯದ ಬೆಂಬಲದೊಂದಿಗೆ ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾರೆ. ಆಗ ಕಾಶ್ಮೀರದ ರಾಜ ಭಾರತದ ಸಹಾಯ ಕೇಳ್ತಾರೆ. ಆದರೆ ಸ್ವತಂತ್ರ ಸಂಸ್ಥಾನದೊಂದಿಗೆ ಭಾರತ ಸೈನಿಕ ಸಹಾಯ ಮಾಡಬೇಕು ಅಂದರೆ ರಾಜನಿಗೂ ಮತ್ತು ಭಾರತದ ಒಕ್ಕೂಟಕ್ಕೂ ಒಂದು ಒಪ್ಪಂದ ಆಗಬೇಕಲ್ಲ. ಸೊ ಆ ಥರ ಒಂದು ಒಡಂಬಡಿಕೆ ಆಗುತ್ತೆ. ಆ ಒಡಂಬಡಿಕೆ 1947ರ ಅಕ್ಟೋಬರ್ನಲ್ಲಿ ಯಾವ ಒಡಂಬಡಿಕೆ ಆಗುತ್ತೆ ಅಂತಂದರೆ, ಈಗ ಭಾರತ ಕಾಶ್ಮೀರಕ್ಕೆ ಸಹಾಯವನ್ನು ಮಾಡುತ್ತೆ, ಕಾಶ್ಮೀರ ತಾತ್ವಿಕವಾಗಿ ಭಾರತದ ಜೊತೆ ಒಂದಾಗಲು ತೀರ್ಮಾನಿಸುತ್ತೆ. ಆ ಒಪ್ಪಂದ ಒಂದಾಗುವುದು ಹೇಗೆ
ವಿಲೀನ ಅನ್ನುವುದು ಯಾವ ಷರತ್ತಿಗೆ ಒಳಪಟ್ಟು ಇರಬೇಕು ಅನ್ನುವುದನ್ನು ನಂತರ ಈ ಒಂದು ಬಿಕ್ಕಟ್ಟು ತೀರ್ಮಾನ ಆದಮೇಲೆ ಚರ್ಚೆ ಮಾಡಲಾಗುವುದು ಮತ್ತು ಅದರಲ್ಲಿ ಕಾಶ್ಮೀರ ಜನರ ಆಶಯಗಳನ್ನು ಒಳಪಟ್ಟು ಅವರ ಆಶೆಗೆ ತಕ್ಕಂತೆ ಭಾರತ ಸಂವಿಧಾನದಲ್ಲೂ ಕೂಡ ಅದಕ್ಕೆ ಅವಕಾಶಗಳನ್ನು ರೂಪಿಸಲಾಗುವುದು ಅಂತ ಭಾರತದ ಸಂವಿಧಾನ ಸಭೆ ಒಂದು ಭರವಸೆಯನ್ನು ಕೊಡುತ್ತೆ. ಮತ್ತು ಕಾಶ್ಮೀರ ಸಂಸ್ಥಾನಕ್ಕೆ ಈ ಭರವಸೆಯನ್ನು ಕೊಟ್ಟಿದ್ದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ನೆಹರು ಅವರು. ಮತ್ತು ಈ ಥರ ಒಂದು ಭರವಸೆಯನ್ನು ಕೊಟ್ಟು ಆರ್ಟಿಕಲ್ 370 ಅದರ ಭಾಗವಾಗಿಯೇ ಸಂವಿಧಾನದಲ್ಲಿ ರೂಪುಗೊಳ್ಳುತ್ತೆ. ಈ ಆರ್ಟಿಕಲ್ 370 ಬಗ್ಗೆ ಚರ್ಚೆ ಸಂವಿಧಾನ ಸಭೆಯಲ್ಲಿ ಬಂದಾಗ ಅದೊಂದು ಅರ್ಧ ದಿವಸಕ್ಕಿಂತಲೂ ಹೆಚ್ಚಿಗೆ ಏನು ನಡೆಯೋದಿಲ್ಲ ಆ ಸಭೆಗೆ. ಶ್ಯಾಮಪ್ರಸಾದ ಮುಖರ್ಜಿ ಅಂತಂದ್ಬಿಟ್ಟು ಆ ನಂತರದಲ್ಲಿ ಏನು ಕಾಶ್ಮೀರ ಸಂಪೂರ್ಣವಾಗಿ ಭಾರತದಲ್ಲಿ ವಿಲೀನ ಆಗಬೇಕು ಅಂತಂದ್ಬಿಟ್ಟು ರಾಜೀನಾಮೆ ಕೊಟ್ಟು ಜಮ್ಮುನಲ್ಲಿ ಹೋರಾಟ ಮಾಡೋಕ್ಕೋಗಿ ಆಮೇಲೆ ಜೈಲಿನಲ್ಲಿ ದುರಂತವಾದಂಥ ಸಾವನ್ನಪ್ತಾರೆ. ಅವರು ಕೂಡ ಸಂವಿಧಾನ ಸಭೆಯಲ್ಲಿ ಆರ್ಟಿಕಲ್ 370 ಏನು ನಿರಾಕರಿಸೋದಿಲ್ಲ. ಇದನ್ನು ಗಮನ ಕೊಟ್ಟು ಕೇಳಿಸ್ಕೋಬೇಕೆಲ್ಲರೂ ಕೂಡ. ಆ ನಂತರದಲ್ಲಿ ಆರ್ಟಿಕಲ್ 370 ಒಂದು ತಾತ್ಕಾಲಿಕವಾಗಿ ಭಾರತಕ್ಕೂ ಮತ್ತು ಕಾಶ್ಮೀರ ಸಂಸ್ಥಾನಕ್ಕೂ ಆಗಿರುವಂಥ ಒಂದು ಒಪ್ಪಂದ. ಭಾರತದ ಜೊತೆ ಕಾಶ್ಮೀರ ಯಾವ ರೀತಿಯ ಸಂಬಂಧವನ್ನು ಇಟ್ಕೊಳ್ಬೇಕು ತಾತ್ಕಾಲಿಕವಾಗಿ ಅಂದರೆ ಪ್ರಧಾನವಾಗಿ ಹಣಕಾಸು, ರಕ್ಷಣೆ, ಸಂಪರ್ಕ ಈ ವಿಷಯಗಳನ್ನು ಬಿಟ್ಟು ಭಾರತದ ಯಾವುದೇ ಕಾಯ್ದೆಗಳು ಕಾಶ್ಮೀರದನ್ನು ಕೂಡ ಸಂಸತ್ ಅಂತ ಕರಿತಿದ್ರು, ಕಾಶ್ಮೀರವನ್ನು ಕೂಡ ಪ್ರಧಾನಮಂತ್ರಿ ಅಂತಲೇ ಕರಿತಿದ್ರು. ಅಲ್ಲಿದ್ದಂಥ ಸ್ವತಂತ್ರ ಸಂಸ್ಥಾನದ ಸ್ವರೂಪದಲ್ಲಿದ್ದ ಕಾರಣಕ್ಕೆ ಅವರು ಕೂಡ ಅವರ ಶಾಸನ ಸಭೆಯಲ್ಲಿ ಒಪ್ಪಿಕೊಂಡ ನಂತರವೇ ಆ ತೀರ್ಮಾನ ಜಾರಿ ಆಗ್ತದೆ ಅಂತೇಳಿ ಒಪ್ಪಂದ ಇತ್ತು. ಆದರೆ ಆ ನಂತರದಲ್ಲಿ ಕಾಶ್ಮೀರವು ತನ್ನದೇ ಆದಂಥ ಒಂದು ಸಂವಿಧಾನ ಸಭೆಯನ್ನು ರೂಪಿಸ್ಕೊಳ್ಳುತ್ತೆ. ಆ ಸಂವಿಧಾನ ಸಭೆ ಇದೇ ಆರ್ಟಿಕಲ್ 370 ಮುಂದುವರಿಬೇಕಾ ಅಥವಾ ಕಾಶ್ಮೀರ ಬೇಷರತ್ತಾಗಿ ಸಂಪೂರ್ಣವಾಗಿ ಭಾರತದಲ್ಲಿ ವಿಲೀನ ಆಗಬೇಕಾ ಅನ್ನೋದನ್ನು ಕಾಶ್ಮೀರದ ಜನರು ಆಯ್ಕೆ ಮಾಡುವ ಕಾಶ್ಮೀರದ ಸಂವಿಧಾನ ಸಭೆ ತೀರ್ಮಾನ ಮಾಡಬೇಕು ಅಂತೇಳಿ ಈ ಒಪ್ಪಂದದ ಸಾರಾಂಶ. 1952ರಲ್ಲಿ ಕಾಶ್ಮೀರದ ಸಂವಿಧಾನ ಸಭೆ ರೂಪುಗೊಳ್ಳುತ್ತೆ. 1954ರ ನಂತರ ಆ ಸಂವಿಧಾನ ಸಭೆ ಅಖೈರುಗೊಳ್ಳುತ್ತೆ. ಆದರೆ ಆರ್ಟಿಕಲ್ 370 ಬಗ್ಗೆ ವಿಲೀನದ ಬಗ್ಗೆ ಯಾವುದೇ ತೀರ್ಮಾನವನ್ನು ಅದು ತೆಗೆದುಕೊಳ್ಳೋದಿಲ್ಲ. ಇವೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ನಡೀತಿದ್ದಂಥ ವಿದ್ಯಮಾನ. ಅದಾದಮೇಲೆ ಈಗ ಆರ್ಟಿಕಲ್ 370 ರದ್ದಾಗಿರೋದು ಅವೆಲ್ಲ ಬೇರೆ ಕತೆ. ಈಗ ಬರೀ ಅಂಬೇಡ್ಕರ್ ಅವರ ರಾಜೀನಾಮೆ ಕೊಟ್ಟಿದ್ದ ಕತೆಗೆ ಬಂದು ನಾವು ಮಾತಾಡೋದಾದರೆ ಆಗ ಪಾಕಿಸ್ತಾನ ಭಾರತ ವಿಭಜನೆಯಾಗಿತ್ತು. ಬಂಗಾಳ ಅನ್ನೋದು ಪೂರ್ವ ಪಾಕಿಸ್ತಾನ ಆಗಿತ್ತು. ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದರು. ಪಾಕಿಸ್ತಾನದಿಂದ ಹಿಂದೂ ಅಲ್ಪಸಂಖ್ಯಾತರು ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ನಿರಾಶ್ರಿತರಾಗಿ ಬರ್ತಾಯಿದ್ರು. ಇದರಲ್ಲಿ ಕಾಶ್ಮೀರದ ವಿಷಯ ಅತಿ ದೊಡ್ಡದಾಗಿ ಅದು ವಿಶ್ವಸಂಸ್ಥೆಗೆಲ್ಲ ಹೋಗಿತ್ತು. ಯಾಕಂತಂದರೆ ಪಾಕಿಸ್ತಾನ ಇದು ನಮಗೆ ಸೇರಬೇಕಾಗಿದ್ದು ಅಂತಂದ್ಬಿಟ್ಟು ಅವರು ಕೂಡ ಕೇಳ್ತಿದ್ರು. ಅಂತಾರಾಷ್ಟ್ರೀಯವಾದಂಥ ಒಂದು ಬಿಕ್ಕಟ್ಟಾಗಿ ಇದು ರೂಪುಗೊಂಡ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಏನು ನಿಭಾಯಿಸಿದ ರೀತಿಯಲ್ಲಿ ನೆಹರು ಸರ್ಕಾರ ಇದನ್ನು ಸರಿಯಾಗಿ ನಿಭಾಯಿಸಿಲ್ಲ. ಆರ್ಟಿಕಲ್ 370 ರದ್ದು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಲಿಲ್ಲ ಅಂಬೇಡ್ಕರ್ ಅವರು. ಅದರ ಬಗ್ಗೆ ನಂತರ ಮಾತಾಡೋಣ. ಸೊ ಅದು ಒಂದು ಅಸಮಾಧಾನವಾಗಿ ಅಂಬೇಡ್ಕರ್ ಅವ್ರಿಗೆ ಇತ್ತು. ಮತ್ತು ಮೂರನೇದಾಗಿ ಹಿಂದುಳಿದ ವರ್ಗಗಳ ಮೀಸಲಾತಿಯ ವಿಷಯದ ಬಗ್ಗೆ ಏನು ಸರಿಯಾದಂಥ ಕ್ರಮ ತೆಗೆದುಕೊಳ್ಬೇಕು ಅದನ್ನು ಮುಂದೂಡಲಾಗ್ತಿದೆ ಅನ್ನೋದು ಕೂಡ ಮೂರನೇ ಮುಖ್ಯವಾದಂಥ ಅಸಮಾಧಾನ ಅಂಬೇಡ್ಕರ್ ಅವ್ರಿಗಿತ್ತು. ಈ ಮೂರೂ ಅಸಮಾಧಾನಗಳನ್ನ ಗಮನದಲ್ಲಿಟ್ಕೊಂಡು ನೆಹರು ಮಂತ್ರಿಮಂಡಲದಲ್ಲಿ ತಾನು ಮುಂದುವರಿಯೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅಂಥೇಳಿ ರಾಜೀನಾಮೆ ಕೊಟ್ಟು ಅವರು ಹೊರಗಡೆ ಬಂದದ್ದು ಇವತ್ತು ಗೊತ್ತಿರುವಂಥ ವಿಷಯ. ಇದರಲ್ಲಿ ಕಾಂಗ್ರೆಸ್ಸಿನ ನಾಯಕಮಣಿಗಳು ನೆಹರು ಅವರನ್ನು ಒಳಗೊಂಡಂತು. ನೆಹರುಗೆ ಒಂದಷ್ಟು ಬೇರೆ ಬೇರೆ ಇದರಲ್ಲಿ 3 ವಿಷಯಗಳಲ್ಲಿ ವಿಶೇಷವಾಗಿ ಹಿಂದೂ ಕೋಡ್ ಬಿಲ್ ಬಗ್ಗೆ ನೆಹರುಗೂ ಕೂಡ ಸಹಾನುಭೂತಿ ಕಳಕಳಿ ಇದ್ದರೂ ಕೂಡ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಇದಕ್ಕೆ ಸಂಪೂರ್ಣವಾಗಿ ಪ್ರೋತ್ಸಾಹ ಕೊಡಲಿಲ್ಲ, ಬೆಂಬಲಕ್ಕೆ ನಿಲ್ಲಿಲ್ಲ, ಬದಲಿಗೆ ವಿರುದ್ಧ ನಿಂತಿದ್ದಾದ್ದರಿಂದ ಒಂದು ರೀತಿ ಕಾಂಗ್ರೆಸ್ನ ರಾಜಕಾರಣ ಅಂಬೇಡ್ಕರ್ ಅವರಿಗೆ ಭ್ರಮ ನಿರಸನವನ್ನು ತಂತು ಅಂತಂದ್ಬಿಟ್ಟು ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅದು ಸತ್ಯ. ಆದರೆ ಇದು ಅರ್ಧ ಸತ್ಯ. ಯಾವುದು ಅರ್ಧ ಸತ್ಯ? ಇದನ್ನು ಮಾತ್ರ ಇವತ್ತೇನು BJP ಹೇಳ್ತಾ ಇದೆ ಅದು ಅರ್ಧ ಸತ್ಯ. ಯಾಕಂತಂದರೆ ಒಟ್ಟಾರೆ ಆಗಿನ ಭಾರತದ ಒಂದು ಸಂವಿಧಾನ ಸಭೆಯೇ ಆನಂತರ ತಾತ್ಕಾಲಿಕ ಸಂಸತ್ತಾಗಿತ್ತು. ಯಾಕಂದರೆ 1950 ಜನವರಿ 26ಕ್ಕೆ ನಾವು ಸಂವಿಧಾನ ರೂಪಿಸ್ಕೊಂಡ್ವಿ. ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೀಬೇಕಾಗಿರೋ 1952ಕ್ಕೆ. ಸೊ 1950 ಜನವರಿ 26ರಿಂದ 1952ರಲ್ಲಿ ಲೋಕಸಭೆ ಚುನಾವಣೆ ಆಗುವ ತನಕ ಏನು ಸಂವಿಧಾನ ಸಭೆ ಇತ್ತು ಅದೇ ತಾತ್ಕಾಲಿಕ ಸಂಸತ್ತಾಯಿತು. ಯಾವುದನ್ನು ಸರ್ಕಾರವಾಗಿ ಎಲ್ಲ ಪಕ್ಷಗಳು ಸೇರ್ಕೊಂಡು ರೂಪಿಸ್ಕೊಂಡಿದ್ರು ಅದೇ ಮಧ್ಯಂತರ ಸರ್ಕಾರವು ಕೂಡ ಮುಂದುವರೆದಿತ್ತು. ಅದರಲ್ಲೇ ಅಂಬೇಡ್ಕರ್ ಅವರು ಕಾನೂನು ಸಚಿವರಾಗಿ ಕೂಡ ಮುಂದುವರೆದು ಆಮೇಲೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದದ್ದು. ಸೊ ಹೀಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರುವಂತಹ ಸಂದರ್ಭದಲ್ಲಿ
ಸಂವಿಧಾನ ಸಭೆಯೇ ತಾತ್ಕಾಲಿಕ ಸಂಸತ್ತಾಗಿದ್ದಾಗ ಇಡೀ ತಾತ್ಕಾಲಿಕ ಸಂಸತ್ತಿನಲ್ಲಿ ಎಲ್ಲ ಪಕ್ಷಗಳು, ವಿಶೇಷವಾಗಿ ಹಿಂದೂ ಮಹಾಸಭಾ ಸಂಸತ್ತಿನ ಒಳಗೆ, ಅದರಲ್ಲಿ ಶ್ಯಾಮಪ್ರಸಾದ ಮುಖರ್ಜಿ ಆನಂತರ ಭಾರತೀಯ ಜನಸಂಘದ ಪ್ರಥಮ ಅಧ್ಯಕ್ಷರಾಗ್ತಾರೆ. ಭಾರತೀಯ ಜನಸಂಘವೇ 1980ರಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಅಂದ್ಬಿಟ್ಟು ರೂಪಾಂತರವಾಗ್ತದೆ. ಅದರಲ್ಲಿ ಅಂದರೆ ಹಿಂದೂ ಕೋಡ್ ಬಿಲ್ ವಿಷಯದಲ್ಲಿ ಶ್ಯಾಮಪ್ರಸಾದ್ ಮುಖರ್ಜಿಯವರ ಪಾತ್ರ ಏನಿತ್ತು? ಎಲ್ಲಕ್ಕಿಂತ ಮುಖ್ಯವಾಗಿ ಈ 3 ವಿಷಯಗಳಲ್ಲಿ, ಹಿಂದೂ ಕೋಡ್ ಬಿಲ್, ಕಾಶ್ಮೀರದ ವಿಷಯ ಮತ್ತು ಮೀಸಲಾತಿ ವಿಷಯದಲ್ಲಿ ಹಿಂದೂ ಮಹಾಸಭಾ ಮತ್ತು ಆಗಾಗಲೇ RSS ಹಿಂದೂ ಮಹಾಸಭೆಗಿಂತ ಒಂದು ಹೆಜ್ಜೆ ಮುಂದೆ ರಾಜಕಾರಣದಲ್ಲಿ ಭಾಗವಹಿಸ್ತಾ ಇತ್ತು. ಅವರುಗಳ ಪಾತ್ರ ಏನಿತ್ತು? ಅಂಬೇಡ್ಕರ್ನ ಇವರು ಬೆಂಬಲಿಸಿದ್ರ? ಅಂಬೇಡ್ಕರ್ಗೆ ಒಟ್ಟಾರೆ ತಾವು ರಚಿಸಿದಂಥ ಸಂವಿಧಾನದ ಆಧಾರದಲ್ಲಿ ಬಂದಂಥ ಈ ಸಂಸತ್ತಿನ ಬಗ್ಗೆ ಭ್ರಮನಿರಸನವಾಗೋದರಲ್ಲಿ, ಅಂದರೆ ಸಂವಿಧಾನ ಕೊಡುತ್ತೆ ಸರ್ವರಿಗೂ ಸಮಾನತೆ ಎನ್ನುವಂಥ ಹಕ್ಕು, ಆದರೆ ಅದರಲ್ಲೊಂದು ಸಣ್ಣ ಸಮಾನತೆ, ಹಿಂದೂಗಳಲ್ಲಿ ಎಲ್ಲರಿಗೂ ಸಣ್ಣ ಲಿಂಗ ಸಮಾನತೆ ಕೊಡೋಕ್ಕೆ ಹೋದರೆ ಇಷ್ಟು ದೊಡ್ಡ ಭೂಕಂಪ ಆದಂತೆ ಏನೊಂದು ಇಡೀ ಸಮಾಜ ಪ್ರತಿಕ್ರಿಯಿಸ್ತು. ಆ ರೀತಿ ಅಂಬೇಡ್ಕರ್ ವಿರುದ್ಧವಾಗಿ ಇಡೀ ಸಮಾಜವನ್ನು ಧ್ರುವೀಕರಣ ಮಾಡುವುದರಲ್ಲಿ RSSನ ಪಾತ್ರ ಏನಿತ್ತು? ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಕಾಶ್ಮೀರದ ಬಗ್ಗೆ, ಅದ್ರ ಬಗ್ಗೆನೂ ಮಾತಾಡೋಣ. ಅಂಬೇಡ್ಕರ್ ನಿಲುವು ಸಂಘ ಪರಿವಾರದ ನಿಲುವಿಗೆ ತದ್ವಿರುದ್ಧವಾಗಿತ್ತು, ಅದಕ್ಕೆ ಅವರ ಬರಹಗಳೇ ಸಾಕ್ಷಿ, ಅದನ್ನು ಕೂಡ ಮಾತನಾಡುವ. ಮೀಸಲಾತಿ ವಿಷಯದಲ್ಲಿ ಇನ್ಫ್ಯಾಕ್ಟ್ ಈಗ ಮೀಸಲಾತಿ ಬಗ್ಗೆ 2015ರಲ್ಲೂ ಕೂಡ ಸಂಘ ಪರಿವಾರದ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಮೀಸಲಾತಿ ಈ ಥರ ಮುಂದುವರಿಬಾರ್ದು ಅಂತಲೇ ಅಭಿಪ್ರಾಯಪಟ್ಟವರು. ಸಂಘ ಪರಿವಾರ ಆಗಿರ್ಬೋದು, BJP ಆಗಿರ್ಬೋದು, ಯಾವತ್ತೂ ಮೀಸಲಾತಿಯ ಪರವಾಗಿರಲಿಲ್ಲ. ಯಾವಾಗ ದಲಿತ ಮತ್ತು ಅತಿ ಹಿಂದುಳಿದ ಜಾತಿಗಳ ಓಟುಗಳ ಅಗತ್ಯ ಬಿದ್ದು ಈಗ ತಮ್ಮ ನಾಲಿಗೆಯನ್ನು ಬದಲಾಯಿಸ್ತಿದ್ದಾರೆ. ಸೊ ಆ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರು ಜೀವಿಸಿದ ಕಾಲಘಟ್ಟದಲ್ಲಿ ಅವರು ಸಂಸತ್ತಿನಲ್ಲಿ ಮೀಸಲಾತಿಯನ್ನು ಸಾಮಾಜಿಕ ನ್ಯಾಯದ ಭಾಗವಾಗಿ ಪ್ರತಿಪಾದಿಸಿದಂಥ ಸಂದರ್ಭದಲ್ಲಿ ಸಂಘ ಪರಿವಾರದ ಪಾತ್ರವೇನಿತ್ತು? ಅದನ್ನು ಯಾಕೆ ಮುಚ್ಚುಮರೆ ಮಾಡ್ತಿದ್ದೀರಿ? ಒಂದೊಂದಾಗೆ ನೋಡೋಣ. ಮೊದಲನೇದಾಗಿ ಹಿಂದೂ ಕೋಡ್ ಬಿಲ್. ಹಿಂದೂ ಕೋಡ್ ಬಿಲ್ ಏನು ಅಂತ ನಾವು ಚರ್ಚೆ ಮಾಡಿದ್ವಿ. ಈ ಹಿಂದೂ ಕೋಡ್ ಬಿಲ್ನ ಸಂಸತ್ತಿನಲ್ಲಿ ಮಂಡಿಸಿದ ತಕ್ಷಣ ನೆಹರು ಮತ್ತು ಅಂಬೇಡ್ಕರ್ ಮತ್ತು ಇನ್ನು ಕೆಲವು ಸದಸ್ಯರನ್ನ ಬಿಟ್ಟರೆ ಇಡೀ ಸಂಸತ್ತು ಭೂಕಂಪ ಆಗೋಯ್ತೇನೋ ಅಂತ ನೋಡ್ಬಿಟ್ಟು ಅಂಬೇಡ್ಕರ್ ವಿರುದ್ಧ ತಿರುಗಿಬೀಳುತ್ತೆ, ನೆಹರು ವಿರುದ್ಧ ತಿರುಗಿಬಿಡ್ತಾರೆ, ವಿಶೇಷವಾಗಿ ಅಂಬೇಡ್ಕರ್ ವಿರುದ್ಧ. ಯಾಕಂದರೆ ಸರ್ದಾರ್ ಪಟೇಲ್ ಅದರಲ್ಲಿ ಮುಖ್ಯಸ್ಥರು, ಅದರ ಜೊತೆಗೆ ರಾಜಗೋಪಾಲಾಚಾರಿ ಅವರು ಕೂಡ, ಸರ್ದಾರ್ ಪಟೇಲ್ ಅವಾಗಿರೋದಿಲ್ಲ, ರಾಜಗೋಪಾಲಾಚಾರಿ ಅವರಿಂದ ಮೊದಲುಗೊಂಡು ಬಾಬು ರಾಜೇಂದ್ರ ಪ್ರಸಾದಿಂದ ಮೊದಲುಗೊಂಡು, ಬಾಬು ರಾಜೇಂದ್ರ ಪ್ರಸಾದ್ ಆಗುವಾಗ ಅಧ್ಯಕ್ಷರು, ಬಾಬು ರಾಜೇಂದ್ರ ಪ್ರಸಾದಿಂದ ಕಾಂಗ್ರೆಸ್ಸಿನ ಇಡೀ ಸದಸ್ಯಗಣ ಇದು ಒಂದು ದ್ವೇಷ, ಇದೊಂದು ಧರ್ಮದ್ರೋಹ ಮತ್ತು ದೇಶದ್ರೋಹ ಅನ್ನುವಷ್ಟರ ಮಟ್ಟಿಗೆ ಅಂಬೇಡ್ಕರ್ ವಿರುದ್ಧ ಸಿಡಿದೇಳ್ತಾರೆ. ಸಂಸತ್ತಿನ ಒಳಗಡೆ ಕಾಂಗ್ರೆಸ್ಸು, ಅದರ ಜೊತೆಗೆ ಶ್ಯಾಮಪ್ರಸಾದ ಮುಖರ್ಜಿಯವರ ನಿಲುವೇನಿತ್ತು ಹಿಂದೂ ಕೋಡ್ ಬಿಲ್ ಬಗ್ಗೆ? ಯಾವ ಕಾರಣಕ್ಕೂ ನಿಮ್ಮ ರೀತಿಯ ಧೋರಣೆಗಳನ್ನು ಸಾಮಾನ್ಯರ ಮೇಲೆ ನೀವು ಒತ್ತಡ ಹಾಕಿ ಹೇರಬಾರ್ದು. ಕೆಲವು ಬದಲಾವಣೆಗಳನ್ನು ಸಂಪ್ರದಾಯ ನಿಷ್ಠರು ವಿರೋಧಿಸಿದ್ರೆ ಸಂಪ್ರದಾಯ ನಿಷ್ಠರು ಕೂಡ ಈ ದೇಶದಲ್ಲಿ ನಾಗರಿಕರೇ ಆಗಿರೋದ್ರಿಂದ ಸಂಪ್ರದಾಯ ನಿಷ್ಠರ ಹಕ್ಕುಗಳನ್ನು ನೀವು ಗೌರವಿಸಬೇಕು. ನಿಮ್ಮ ಅಭಿಪ್ರಾಯವನ್ನು ಅವ್ರ ಮೇಲೆ ಹೇರಬಾರ್ದು ಅಂತ ಮಾತಾಡಿದವರು ಅಂದರೆ ಅರ್ಥಾತ್ ಹಿಂದೂ ಕೋಡ್ ಬಿಲ್ಲು ಹೇರಿಕೆ, ಹಿಂದೂ ಸಮುದಾಯದೊಳಗಡೆ ಸಮಾನತೆ ಬೇಕು ಅನ್ನೋದು ಹೇರಿಕೆ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದು ಶ್ಯಾಮಪ್ರಸಾದ್ ಮುಖರ್ಜಿ. ಇನ್ನು ಉಳಿದಂತೆ RSS ಏನು ಮಾಡ್ತಾವಾಗ? RSSನ ಸಂತಾನಗಳೇ ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ಸಂಘ ಪರಿವಾರ 1950ರ ಡಿಸೆಂಬರ್ 11ನೇ ತಾರೀಕು, 1951ರ ಡಿಸೆಂಬರ್ 11ನೇ ತಾರೀಕು 1950ರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆ ಪ್ರತಿಭಟನೆಯಲ್ಲಿ ಮಾತಾಡಿದ ಪ್ರತಿಯೊಬ್ಬರೂ ಕೂಡ ಒಂದು ಆಟಮ್ ಬಾಂಬ್ ಇದು, ಹಿಂದೂ ಕೋಡ್ ಬಿಲ್ ಅನ್ನೋದು ದೇಶವನ್ನು ಸ್ಫೋಟಿಸುವ ಆಟಮ್ ಬಾಂಬ್ ಇದು. ಹಾಗೂ ಅಂಬೇಡ್ಕರ್ ಅಂತಹ ಧರ್ಮದ್ರೋಹಿ ದೇಶದ್ರೋಹಿ ಮತ್ತೊಬ್ಬರಿಲ್ಲ. ಇವರಿಗೆ ಪೂನಾ ಪ್ಯಾಕ್ಟ್ನಲ್ಲಿ ಏನು ಅನ್ಯಾಯ ಆಯಿತು ಅಂತ ಹೇಳ್ತಿದ್ದಾರೆ, ಆ ಸೇಡನ್ನು ಹಿಂದೂ ಸಮಾಜದ ವಿರುದ್ಧ ತೀರಿಸ್ಕೊಡುವುದಕ್ಕೆ, ಹಿಂದೂ ಸಮಾಜವನ್ನು ಒಡೆಯುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಇವೆಲ್ಲ ದಾಖಲೆ ಆಗಿರೋ ಸತ್ಯಗಳು. ಈ ರೀತಿ ಅಂಬೇಡ್ಕರ್ನ ದೇಶದ್ರೋಹಿ ಧರ್ಮದ್ರೋಹಿ ಅಂತೇಳಿ ದೆಹಲಿಯ ಬೀದಿಗಳಲ್ಲಿ ಅಂಬೇಡ್ಕರ್ ಅವರ ಪ್ರತಿಕೃತಿಯನ್ನು ಸುಟ್ಟವರು ಸಂಘ ಪರಿವಾರದವರು. ಯಾವುದರ ವಿರುದ್ಧ? ಹಿಂದೂ ಕೋಡ್ ಬಿಲ್ ವಿರುದ್ಧ. ಅದನ್ನು ಮಾತಾಡಬೇಕಲ್ವ. ಕಾಂಗ್ರೆಸ್ಸು ವಿರೋಧಿಸಿದೆ, ಖಂಡಿತವಾಗಿ ಕಾಂಗ್ರೆಸ್ಸು ಮತ್ತು ಹಿಂದೂ ಮಹಾಸಭಾ ಸಂಘ ಪರಿವಾರ ಈ ಸಾಮಾಜಿಕ ಸುಧಾರಣೆಯ ವಿಷಯ ಬಂದಾಗ ಒಂದೇ ರೀತಿಯ ಸವರ್ಣೀಯ ಮನಸ್ಥಿತಿನಲ್ಲಿದ್ದಾರೆ ಅನ್ನೋದು ನಾವು ಇತಿಹಾಸದಿಂದ ಕಲಿಬೇಕಾಗಿರೋ ಮೊದಲನೇ ಪಾಠ.
ಇವರುಗಳು ಯಾರಾದರೂ ಕೂಡ ಒಂದಷ್ಟು ಕರುಣೆಯ ಒಂದಷ್ಟು ಕಾಳಜಿಯ ಮಾತಾಡಿದ್ರೆ ಒಳಗಡೆಯಿಂದ ಬದಲಾವಣೆಯ ಮಾತುಗಳಾಗಿ ಬರ್ತಾ ಇಲ್ಲ ಅದು. ಅದರಲ್ಲೂ ವಿಶೇಷವಾಗಿ ಮೋದಿ ಸರ್ಕಾರ, ನಾನು ಕೂಡ OBC, ನಾವು ಮೀಸಲಾತಿ ಪರ ಅಂತೇಳಿ ಮೀಸಲಾತಿಯ ಕರುಳು ಬಳ್ಳಿ ಬೇರುಗಳನ್ನೆಲ್ಲ ಕತ್ತರಿಸಿ EW ಮೀಸಲಾತಿ ಬಗ್ಗೆ ಎಲ್ಲ ಮುಂದೆ ಮಾತಾಡೋಣ, ಅದನ್ನು ದೊಡ್ಡ ಹೆಗ್ಗಳಿಕೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಸಂಸತ್ತಿನಲ್ಲವರು. ಅದೆಂಗೆ ಸಾಮಾಜಿಕ ಸಮಾನತೆ ಅನ್ನುವ ಸಂವಿಧಾನಕ್ಕೆ ವಿರುದ್ಧವಾದಂಥ ವಿಷಯ ಅದು. ಹೀಗೆ ಒಂದು ಸಣ್ಣ ಸಾಮಾಜಿಕ ಸುಧಾರಣೆಯ ವಿಷಯವನ್ನು ಅಂಬೇಡ್ಕರ್ ಅವರು ಮುಂದಿಟ್ಟಾಗ ಸಂಸತ್ತಿನ ಒಳಗಡೆ ಏನು ಪ್ರತಿಭಟನೆ ಆಯಿತೋ ಅದರಲ್ಲಿ ಕಾಂಗ್ರೆಸ್ ಮುಂಚೂಣಿಯಲ್ಲಿದ್ದರೆ ಇಡೀ ಸಮಾಜದಲ್ಲಿ ಅಂಬೇಡ್ಕರ್ ಅವರನ್ನ ದೇಶದ್ರೋಹಿ ಥರ ಚಿತ್ರಿಸಿದ್ರಲ್ಲಿ ಸಂಘ ಪರಿವಾರದ್ದು ಪ್ರಥಮ ಪಾತ್ರ. ಇದರಿಂದಲೂ ಕೂಡ ಅಂಬೇಡ್ಕರ್ ಅವರು ಬೇಸತ್ತರು. ಸೊ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡುವುದರಲ್ಲಿ ಪ್ರಧಾನವಾದಂಥ ಪಾತ್ರ ಸಂಘ ಪರಿವಾರಕ್ಕೂ ಇತ್ತು. ಸಂಘ ಪರಿವಾರದ ಸಂತಾನಗಳಾದಂಥ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ, ಗೃಹ ಮಂತ್ರಿಗಳು ಬರೀ ಅದನ್ನು ಕಾಂಗ್ರೆಸ್ ಮೇಲೆ ಎತ್ತಾಕಕ್ಕೆ ಬರಲ್ಲ, ಕಾಂಗ್ರೆಸ್ ಪಾತ್ರ ಇದ್ದೇ ಇದೆ, ಅದು ದಾಖಲೆ ಆಗಿದೆ. ನಿಮ್ಮ ಪಾತ್ರವನ್ನು ಯಾಕೆ ಮುಚ್ಚಿಡ್ತಾ ಇದ್ದೀರಿ? ಇದು ಒಂದು ಪ್ರಶ್ನೆ. ಆದರೆ ಯಾತಕ್ಕೆ ನಮ್ಮ ಸಂವಿಧಾನದಲ್ಲಿ ಈ ರೀತಿ ಸಮಾನತೆಯ ಮೌಲ್ಯಗಳಿದ್ದರೂ ಕೂಡ ಸಂಸತ್ತು ಅದನ್ನು ಶಾಸನವನ್ನಾಗಿ ಮಾಡುವುದಕ್ಕೆ ಸಾಧ್ಯ ಇಲ್ಲ? ಅಂದರೆ ಸಂಸತ್ತಿನಲ್ಲಿ ಬಂದವರೆಲ್ಲರೂ ಕೂಡ ಪ್ರಧಾನವಾಗಿ ಈ ರೀತಿ ಮೇಲ್ಜಾತಿ ಮೇಲ್ವರ್ಗಗಳ ಹಿನ್ನೆಲೆಯಲ್ಲಿ ಸಂಪ್ರದಾಯ ನಿಷ್ಠರೇ ಪ್ರಧಾನವಾಗಿದ್ದರು ಅನ್ನೋದಕ್ಕೆ ಅದು ಪ್ರಧಾನವಾದಂಥ ಕಾರಣ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಬೈ ದ ಪೀಪಲ್ ಅಂತ ನಾವು ಚರ್ಚೆ ಮಾಡಬೇಕಾದ್ರೆ ಈ ಬೈ ದ ಪೀಪಲಲ್ಲಿ ಪೀಪಲ್ ಆಗಿದ್ದವರು ಯಾರು ಅನ್ನೋದು ಕೂಡ 75 ವರ್ಷದ ನಂತರ ನಾವು ಚರ್ಚೆ ಮಾಡಿ ಮುಂದಿನ 75 ವರ್ಷಗಳಿಗೆ ಈ ತಿದ್ದುಪಡಿಯನ್ನು ಮಾಡ್ಕೋಬೇಕಾಗತ್ತೆ. ಎರಡನೇದು ಕಾಶ್ಮೀರದ ವಿಷಯ. ಕಾಶ್ಮೀರದ ವಿಷಯದಲ್ಲಿ ಒಂದು ಕಾಶ್ಮೀರ ಎಲ್ಲಿಗೆ ಸೇರಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ಅಂತಿಮವಾಗಿ ಕಾಶ್ಮೀರದ ಜನ ತೀರ್ಮಾನ ಮಾಡಬೇಕು. ಇದು BJPಗೆ ವಿರುದ್ಧ. BJP ನಿಲುವು ಇದಲ್ಲ, ಅದು ನಮ್ಮ ಮಕ್ಕೂಟ ಮತ್ತೊಂದು ಮಗದೊಂದು. ಅದರಲ್ಲಿರೋ ಸೋಗಲಾಡಿತನ ಕೂಡ ಏನಪ್ಪ ಅಂದರೆ ಆರ್ಟಿಕಲ್ 370 ಏನಿದೆ ಅದನ್ನು ಶ್ಯಾಮಪ್ರಸಾದ ಮುಖರ್ಜಿ ಕೂಡ ಸಂವಿಧಾನ ಸಭೆಯಲ್ಲಿ ಒಪ್ಕೊಳ್ತಾರೆ. ಎಲ್ಲರೂ ಒಪ್ಪಿಕೊಂಡೇ ಆರ್ಟಿಕಲ್ 370 ಸಂವಿಧಾನದಲ್ಲಿ ಜಾರಿಯಾಗಿರುತ್ತೆ. ಅದರ ಪ್ರಕಾರ ಕಾಶ್ಮೀರದ ಸಂವಿಧಾನ ಸಭೆ 370 ಬೇಡ ಅಂದರೆ ರದ್ದಾಗಬೇಕಾಗಿತ್ತು, ಇದೇ ಮುಂದುವರಿಬೇಕಾಗಿತ್ತು. ಸಂವಿಧಾನ ಸಭೆಯೇ ಅದರ ಬಗ್ಗೆ ತೀರ್ಮಾನ ತಗೊಳ್ದಿದ್ದರಿಂದ ಏನಿತ್ತೋ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿದ್ದು ಇಡೀ ನಮ್ಮ ದೇಶದ ಜನರ ಪರವಾಗಿ ಸಂಸತ್ತು ಸಂವಿಧಾನ ಸಭೆ ಕಾಶ್ಮೀರದ ಜನರಿಗೆ ಕೊಟ್ಟಂಥ ವಾಗ್ದಾನ ಆಗಿತ್ತು. ಆ ವಾಗ್ದಾನವನ್ನು ಅಮಿತ್ ಶಾ ಮೋದಿ ಸರ್ಕಾರ ಮುರಿದು ಇವತ್ತು ಆರ್ಟಿಕಲ್ 370 ರದ್ದು ಮಾಡಿದ್ರು. ಅದೇ ಅಂಬೇಡ್ಕರ್ ಅವರ ನಿಲುವಾಗಿತ್ತು ಅಂತಲೂ ಕೂಡ ಸುಳ್ಳು ಪ್ರಚಾರವನ್ನು ಮಾಡ್ತಿದ್ದಾರೆ. ಅಂಬೇಡ್ಕರ್ ನಿಲುವೇನಾಗಿತ್ತು ಕಾಶ್ಮೀರದ ವಿಚಾರದ ಬಗ್ಗೆ? ಈ ಕಾಶ್ಮೀರದ ವಿಚಾರದ ಬಗ್ಗೆ ಅಂಬೇಡ್ಕರ್ ನಿಲುವನ್ನು ಅಂಬೇಡ್ಕರ್ ಅವರೇ ಅವರ ಬರಹಗಳಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಅದರಲ್ಲಿ ಒಂದು, ರಾಜೀನಾಮೆಯನ್ನು ಕೊಟ್ಟಾಗ 1952ರಲ್ಲಿ ರಾಜೀನಾಮೆ ಕೊಟ್ಟಾಗ ರಾಜೀನಾಮೆ ಪತ್ರದಲ್ಲಿ ವಿಶದವಾಗಿ ವಿವರವಾಗಿ ಯಾತಕ್ಕೆ ರಾಜೀನಾಮೆ ಕೊಟ್ಟೆ ಅಂತ ಈ ಒಂದೊಂದು ಟಾಪಿಕ್ ಬಗ್ಗೆನೂ ವಿವರಿಸ್ತಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳ 14ನೇ ವಾಲ್ಯೂಮ್ನಲ್ಲಿ ಪುಟ 1322, 14ನೇ ವಾಲ್ಯೂಮ್ ಭಾಗ 2ರ 1322ನೇ ಪುಟದಲ್ಲಿದೆ. ಯಾವುದೇ ಆಸಕ್ತರಿಗೆ ಅಂಬೇಡ್ಕರ್ ಅವರ ಬರಹಗಳಲ್ಲೇ ಇದನ್ನು ಓದ್ಕೋಬೋದು. ಏನು ಹೇಳ್ತಾರೆ ಅಂಬೇಡ್ಕರ್ ಅವರು? ಪಾಕಿಸ್ತಾನದ ಜೊತೆ ನಮ್ಮ ಜಗಳವು ನಮ್ಮ ತಪ್ಪು ವಿದೇಶಾಂಗ ನೀತಿಯ ಭಾಗವಾಗಿದ್ದು ನನಗೆ ಅದರ ಬಗ್ಗೆ ತೀವ್ರ ಅಸಮಾಧಾನವಿದೆ. 2 ಕಾರಣಗಳಿಂದ ಪಾಕಿಸ್ತಾನದ ಜೊತೆ ನಮ್ಮ ಸಂಬಂಧ ಹದಗೆಟ್ಟಿದೆ. ಒಂದು ಕಾಶ್ಮೀರ, ಮತ್ತೊಂದು ಪೂರ್ವ ಬಂಗಾಳದಲ್ಲಿ ನಮ್ಮ ಜನರ ಪರಿಸ್ಥಿತಿ. ಪತ್ರಿಕಾ ವರದಿಗಳನ್ನು ಗಮನಿಸಿದಾಗ ಕಾಶ್ಮೀರಕ್ಕಿಂತ ಪೂರ್ವ ಬಂಗಾಳದಲ್ಲಿ ನಮ್ಮ ಜನರ ಪರಿಸ್ಥಿತಿ ಅಸಹನೀಯವಾಗಿದೆ ಎಂದು ತಿಳಿಯುತ್ತದೆ. ಆದ್ದರಿಂದ ನಾವು ಪೂರ್ವ ಬಂಗಾಳದ ಬಗ್ಗೆ ಹೆಚ್ಚಿನ ಕಾಳಜಿ ತೋರಬೇಕು. ಆದರೆ ನಾವು ನಮ್ಮೆಲ್ಲ ಗಮನವನ್ನು ಕಾಶ್ಮೀರದ ಮೇಲೆ ಕೇಂದ್ರೀಕರಿಸುತ್ತಿದ್ದೇವೆ. ಹಾಗಿದ್ದರೂ ನಾವು ಒಂದು ವಿಷಯವಲ್ಲದ ವಿಷಯದ ಮೇಲೆ ಹೊಡೆದಾಡುತ್ತಿದ್ದೇವೆ ಎಂದು ನನಗೆ ಭಾಸವಾಗುತ್ತದೆ. ಬಹಳಷ್ಟು ಸಮಯ ನಾವು ಯಾರು ಸರಿ ಮತ್ತು ಯಾರು ತಪ್ಪು ಎಂದು ಕಾದಾಡುತ್ತಿದ್ದೇವೆ. ಆದರೆ ನಿಜವಾದ ವಿಷಯ ಯಾರು ಸರಿ ತಪ್ಪು ಎಂಬುದಲ್ಲ, ಬದಲಿಗೆ ಯಾವುದು ಸರಿ ಎಂಬುದಾಗಿದೆ. ನಮ್ಮ ಮುಂದಿರುವ ಪ್ರಧಾನ ಪ್ರಶ್ನೆ ಅದಾಗಿದ್ದಲ್ಲಿ ಕಾಶ್ಮೀರವನ್ನು ವಿಭಜೀಕರಿಸುವುದೇ ಅದಕ್ಕೆ ಸರಿಯಾದ ಪರಿಹಾರ ಎಂದು ನಾನು ಪ್ರತಿಪಾದಿಸಿಕೊಂಡು ಬಂದಿದ್ದೇನೆ. ನಾವು ಭಾರತ ವಿಭಜನೆಯ ಸಂದರ್ಭದಲ್ಲಿ ಮಾಡಿದಂತೆ ಕಾಶ್ಮೀರದ ಮುಸ್ಲಿಂ ಭಾಗಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಟು ಹಿಂದೂ ಮತ್ತು ಬೌದ್ಧ ಭಾಗಗಳನ್ನು ಭಾರತಕ್ಕೆ ಪಡೆದುಕೊಳ್ಳಬೇಕು. ಇದು BJPಯ ನಿಲುವಿಗೆ ತದ್ವಿರುದ್ಧವಾದದ್ದು. BJP ಇಡೀ ಇವತ್ತು ಮೊನ್ನೆನೂ ಕೂಡ
ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಹೇಳಿದ್ದಾರೆ, ಬರೀ ಈ ಕಾಶ್ಮೀರ ಅಲ್ಲ, POKನೂ ಕಿತ್ಕೊಂಬರ್ತೀವಿ, ಭಾರತದ ಒಳಗಡೆ ವಿಲೀನ ಮಾಡ್ತೀವಿ. POK ಪ್ರಧಾನವಾಗಿಯೂ 100 ಭಾಗ ಅನ್ನೋದು ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರೋ ಕ್ಷೇತ್ರ. ಅಲ್ಲಿ ಮುಸ್ಲಿಮರ ಅವರ ಅಭಿಪ್ರಾಯವನ್ನು ಕೇಳ್ದಂಗೆ ನಾವು ಕಿತ್ಕೊಂಬಂದು ಭಾರತದಲ್ಲಿ ಸೇರಿಸ್ತೀವಿ ಅಂತಲೇ ಇವತ್ತು ಅಮಿತ್ ಶಾನು ಕೂಡ ಮಾತಾಡ್ತಿರೋದು. ಅವತ್ತಿನ ಶ್ಯಾಮ್ ಪ್ರಸಾದ್ ಮುಖರ್ಜಿನೂ ಕೂಡ ಅದೇ ಮಾತಾಡಿದ್ದು. ಅಂಬೇಡ್ಕರ್ ಹೇಳ್ತಿರೋದು ಅದಕ್ಕೆ ತದ್ವಿರುದ್ಧವಾದದ್ದು. ಎರಡನೇದು, ನಾವು ಕಾಶ್ಮೀರದ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದೀವಿ, ಪೂರ್ವ ಬಂಗಾಳದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳಬೇಕಾದ್ರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡ್ದಂಗೆ ಜೋಗೇಂದ್ರನಾಥ್ ಮಂಡಲ್ ಅಂತೇಳಿ ಅಂಬೇಡ್ಕರ್ ಅವರ ಅನುಯಾಯಿ, ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಸದಸ್ಯರು ಮತ್ತು ಚುನಾಯಿತ ಶಾಸಕರಾಗಿದ್ದವರು ಮತ್ತು ಅವರ ಕಾರಣಕ್ಕೆ ಸಂವಿಧಾನ ಸಭೆಗೆ ಅಂಬೇಡ್ಕರ್ ಅವರು ಆಯ್ಕೆ ಆಗ್ತಾರೆ. ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಅವರು ಕೂಡ ಅವಾಗ ಹೇಳಿದ್ದೇನಪ್ಪ ಅಂತಂದರೆ, ನೀವು ಪಾರ್ಟಿಷನ್ ಮಾಡಿದ್ರೆ ಕುಲೀನರಾದಂಥ ಸವರ್ಣೀಯ ಹಿಂದೂಗಳು ಬಂಗಾಳ ಪ್ರಾಂತದಿಂದ ಸುಲಭವಾಗಿ ಬಂದ್ಬಿಡ್ಬೋದು, ಅಲ್ಲಿರೋ ದಲಿತರ ಪರಿಸ್ಥಿತಿ ಏನು? ಅಂಬೇಡ್ಕರ್ ಅವರು ನಮ್ಮ ಜನರ ಪರಿಸ್ಥಿತಿಯಿಂದಾಗ ಅಲ್ಲಿ ದಲಿತರ ಪರಿಸ್ಥಿತಿ ದಾರುಣವಾಗಿದೆ. ಇವರೇನೋ ಬಂದ್ಬಿಟ್ರು ಸವರ್ಣೀಯರು, ಅಲ್ಲಿರೋರ ಹಿತಾಸಕ್ತಿ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿಲ್ಲ, ಕಾಶ್ಮೀರದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀವಿ ಅಂತಂದರು. ಕಾಂಗ್ರೆಸ್ ಹಂಗೆ ಮಾಡ್ತಿದ್ದಿದ್ದು ನಿಜ, ಆದರೆ ಭಾರತೀಯ ಜನಸಂಘ ಮಾಡ್ತಿದ್ದಿದ್ದೇನು, RSS ಮಾಡ್ತಿದ್ದಿದ್ದೇನು, ಶ್ಯಾಮಪ್ರಸಾದ ಮುಖರ್ಜಿ ಮಾಡ್ತಿದ್ದೇನು? ಇವರು ಯಾರಾದರೂ ಪೂರ್ವ ಪಾಕಿಸ್ತಾನದ ದಲಿತರ ಪರಿಸ್ಥಿತಿಯ ಬಗ್ಗೆ ಸಂಸತ್ತಿನಲ್ಲಾಗಲಿ ಅಥವಾ ಆಗಿನ ಕಾಲದ ಯಾವುದೇ ಸಂಘ ಪರಿವಾರದ ಹೋರಾಟದಾಗಲಿ ಒಂದು ಮಾತಾಡಿದರೆ ಸಂಪೂರ್ಣವಾಗಿ ಕಾಶ್ಮೀರದ ಬಗ್ಗೆನೇ ಅವರು ಕೂಡ ಮಾತಾಡಿದರು. ಹೀಗಾಗಿ ಅಂಬೇಡ್ಕರ್ ಮಾಡಿದ ವಿಮರ್ಶೆ ಕೇವಲ ಕಾಂಗ್ರೆಸ್ ಬಗ್ಗೆ ಅಲ್ಲ, ಸಂಘ ಪರಿವಾರದ ಬಗ್ಗೆನೂ ಆಗಿದೆ ಅನ್ನೋದು ನಾವಿಲ್ಲಿ ಮರಿಬಾರ್ದು. ಕಾಶ್ಮೀರದ ಮುಸ್ಲಿಂ ಪ್ರಾಂತ್ಯದ ಬಗ್ಗೆ ನಮಗೆ ನಿಜಕ್ಕೂ ಕಾಳಜಿ ಇಲ್ಲ. ಅದು ಕಾಶ್ಮೀರದ ಮುಸ್ಲಿಮರು ಮತ್ತು ಪಾಕಿಸ್ತಾನದ ನಡುವಿನ ವಿಷಯ. ಅವರಿಗೆ ತೋರಿದಂತೆ ಅವರದನ್ನು ಬಗೆಹರಿಸಿಕೊಳ್ಳಬಹುದು. ಅಲ್ಲಿನ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಬೇಕು ಅಂದ್ರೆ ಹೋಗಲಿ, ಅಥವಾ ಉಳ್ಕೊಳ್ಳೋದಾದರೂ ಉಳ್ಕೊಳ್ಳಿ. ಅಥವಾ ನೀವು ಬಯಸುವುದಾದಲ್ಲಿ ಕಾಶ್ಮೀರವನ್ನು ಯುದ್ಧ ವಿರಾಮ ವಲಯ, ಕಾಶ್ಮೀರ ಕಣಿವೆ ಮತ್ತು ಜಮ್ಮು ಮತ್ತು ಲಡಖ್ ಪ್ರಾಂತ್ಯಗಳಾಗಿ ತ್ರಿಭಜೀಕರಿಸಿ ಕಾಶ್ಮೀರ ಕಣಿವೆಯಲ್ಲಿ ಮಾತ್ರ ಜನಮತ ಗಣನೆ ನಡೆಸಿ. ಇದನ್ನು ದಯವಿಟ್ಟು ಗಮನ ಕೊಟ್ಟು ಕೇಳಿ. ಕಾಶ್ಮೀರ ಕಣಿವೆಯಲ್ಲಿ ಜನಮತ ಗಣನೆ ನಡೆಸಿ, ಅದರ ಬದಲಿಗೆ ಇಡೀ ಪ್ರಾಂತ್ಯದಲ್ಲಿ ಜನಮತ ಗಣನೆಯನ್ನು ನಡೆಸಿದರೆ ಕಾಶ್ಮೀರದ ಹಿಂದೂ ಮತ್ತು ಬೌದ್ಧರನ್ನು ಸಹ ಅವರ ಬಯಕೆಗೆ ವಿರುದ್ಧವಾಗಿ ಪಾಕಿಸ್ತಾನದೆಡೆಗೆ ದುಡಿದಂತಾಗುತ್ತದೆ ಮತ್ತು ಆಗ ಪೂರ್ವ ಬಂಗಾಳದಲ್ಲಿ ನಾವು ಎದುರಿಸುತ್ತಿರುವ ಸಮಸ್ಯೆಯನ್ನೇ ಇಲ್ಲೂ ಎದುರಿಸಬೇಕಾಗಿ ಬರಬಹುದು. ಆದ್ದರಿಂದ ಕಾಶ್ಮೀರ ಕಣಿವೆಯಲ್ಲಿ ಜನಮತ ಗಣನೆ ನಡೆಸಿ. ಎಲ್ಲಿಗೆ ಸೇರಬೇಕು ಅಂತಿದ್ದೀರಾ ನೀವು? ಭಾರತದ ಜೊತೆ ಇರ್ತೀರಾ, ಪಾಕಿಸ್ತಾನದ ಜೊತೆ ಇರ್ತೀರಾ ಅಂತ ಜನಮತ ಪ್ಲೆಬಿಸೈಟ್. ಇದೇ ಪ್ಲೆಬಿಸೈಟ್ನೇ ನೆಹರು ಅವರು ವಿಶ್ವಸಂಸ್ಥೆಯಲ್ಲೂ ಕೂಡ ಕಾಶ್ಮೀರದ ವಿಷಯದ ಬಗ್ಗೆ 1952 ನಂತರ ನಾವು ಮಾಡ್ತೀವಿ ಅಂತೇಳಿ ಪ್ರಸ್ತಾಪ ಮಾಡಿದ್ದು. ಇದನ್ನು ಸಾರಾಸಗಟು ವಿರೋಧಿಸಿದ್ದು BJP. ಸರಿ, ಆಗಿನ ಭಾರತೀಯ ಜನಸಂಘ, ಸಂಘ ಪರಿವಾರ ಮತ್ತು ಇವತ್ತಿನ BJP. ನೆಹರು ಅಪರಾಧ ಮಾಡಿದ್ದಾರೆ ಅದನ್ನು ಅಂತ ಹೇಳ್ತಿದ್ದಾರೆ. ಅದರಲ್ಲಿ ನೆಹರು ಮಾಡಿರೋ ತಪ್ಪುಗಳು ಹಲವಿದ್ದಾವೆ. ಆದರೆ ಅಂಬೇಡ್ಕರ್ ಅವರು ಕೂಡ ಜನಮತ ಗಣನೆಯನ್ನೇ ಕೇಳ್ತಿದ್ದಾರೆ. ಕನಿಷ್ಠ ಕಾಶ್ಮೀರ ಕಣಿವೆಯಲ್ಲಿ ಜನಮತ ಗಣನೆಯನ್ನು ಮಾಡಿ ಅಲ್ಲಿರೋ ಮುಸ್ಲಿಮರನ್ನು ಅವರ ಒಪ್ಪಿಗೆ ಇಲ್ಲದೆ ಭಾರತಕ್ಕೆ ಸೇರಿಸ್ಕೊಳ್ಳೋದು ಕೂಡ ಒಂದು ಅಪರಾಧವೇ ಆಗುತ್ತೆ ಮತ್ತು ಅದು ಶಾಶ್ವತ ಸಮಸ್ಯೆಗೆ ಕಾರಣವಾಗುತ್ತೆ ಅನ್ನೋದು ಕೂಡ ಅಂಬೇಡ್ಕರ್ ಅವರ ತಿಳುವಳಿಕೆ ಆಗಿತ್ತು. ಸೊ ಹೀಗಾಗಿ ಅಂಬೇಡ್ಕರ್ ಅವರ ಒಂದು ಪ್ರಜಾತಾಂತ್ರಿಕ ತಿಳುವಳಿಕೆಗೆ ತದ್ವಿರುದ್ಧವಾಗಿ ನಡ್ಕೊಂಡಿದ್ದು ಪ್ರಧಾನವಾಗಿ ಸಂಘ ಪರಿವಾರ ಮತ್ತು ಭಾರತೀಯ ಜನಸಂಘ. ಅವತ್ತು ಅಷ್ಟೊತ್ತಿಗಾಗಲೇ ಭಾರತೀಯ ಜನಸಂಘ ರೂಪುಗೊಂಡಿತ್ತು ಮತ್ತು ಅದರ ಪ್ರಥಮ ಅಧ್ಯಕ್ಷರಾಗಿ ಶ್ಯಾಮಪ್ರಸಾದ ಮುಖರ್ಜಿಯವರು ಹಿಂದೂ ಮಹಾಸಭಾದವರು ಆಯ್ಕೆಯಾಗಿದ್ದರು. ಸೊ ಇವರು ಪ್ರಧಾನವಾಗಿ ಅಂಬೇಡ್ಕರ್ ಅವರ ಅಭಿಪ್ರಾಯವನ್ನು ಒಂದು ರೀತಿ ಫ್ರಸ್ಟ್ರೇಟ್ ಮಾಡಿದ್ರು. ಅಂಬೇಡ್ಕರ್ ಅವರು ಈ ರೀತಿ ಡೆಮಾಕ್ರೆಟಿಕ್ ಪ್ರಪೋಸಿಷನ್ನ ಮುಂದಿಟ್ಟಾಗ, ಪ್ರಜಾತಾಂತ್ರಿಕ ಪರಿಹಾರೋಪಾಯವನ್ನು ಮುಂದಿಟ್ಟಾಗ ಅದನ್ನು ನಿರಾಕರಣೆ ಮಾಡುವ ರೀತಿ ಬೇಸರ ತಂದಿದ್ದು ಸಂಘ ಪರಿವಾರಕ್ಕೂ ಪಾತ್ರ ಇದೆ. ಮುಂದುವರೆದು ಜಲಂಧರ್ನಲ್ಲಿ ಒಂದು ಕಡೆ 1951 ಅಕ್ಟೋಬರ್ನಲ್ಲಿ, ಅಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಿರ್ತಾರೆ, ಜಲಂಧರ್ಗೆ ಹೋದಾಗ ಪತ್ರಿಕಾಗೋಷ್ಠಿನಲ್ಲಿ ಮಾತಾಡ್ತಾ ಪತ್ರಕರ್ತರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಇದು ಅಂಬೇಡ್ಕರ್ ಅವರ ಬರಹಗಳು ವಾಲ್ಯೂಮ್ 17ನ ಭಾಗ 2, ಅದರಲ್ಲಿ ಪುಟ 381. 17/2 ವಾಲ್ಯೂಮು ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳು ಪುಟ 381. ಅದರಲ್ಲಿ ಹೇಳ್ತಾರೆ, ಸಂಪಾದಕರು ಕೇಳ್ತಾರೆ, ಕಾಶ್ಮೀರದ ಸಮಸ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಂಬೇಡ್ಕರ್ ಮತ್ತೆ ಹೇಳ್ತಾರೆ, ಪ್ರಾಯಶಃ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯಬಹುದಾದ ಜನಮತ ಗಣನೆ ಭಾರತಕ್ಕೆ ವ್ಯತಿರಿಕ್ತವಾಗಿ ಬರಬಹುದು ಎನಿಸುತ್ತದೆ. ಜಮ್ಮು ಮತ್ತು ಲಡಾಖ್ ಪ್ರಾಂತ್ಯದ ಹಿಂದೂ ಮತ್ತು ಬೌದ್ಧರು ಪಾಕಿಸ್ತಾನಕ್ಕೆ ಹೋಗದಂತಾಗಬೇಕಾದರೆ ಜಮ್ಮು, ಲಡಾಖ್ ಮತ್ತು ಕಾಶ್ಮೀರಗಳಲ್ಲಿ ವಲಯವಾರು ಜನಮತ ಗಣನೆ ಆಗಬೇಕು. ಅದಷ್ಟು ಭಾರತಕ್ಕೆ ಬರಬೇಕು ಅಂತ ನೀವು ಬಯಸಿದ್ರೂ ಕೂಡ ಜನಮತ ಗಣನೆ ಆಗಬೇಕು, ಪ್ಲೆಬಿಸೈಟ್. ಜನರು ಒಪ್ಪಿಕೊಂಡು ಭಾರತಕ್ಕೆ ಬಂದು ಸೇರ್ಕೊಳ್ಬೇಕು, ಬಲವಂತವಾಗಿ ಬಂದು ಸೇರ್ಕೊಂಡು ಬರೋದಲ್ಲ. ಇದು ಅಂಬೇಡ್ಕರ್ ಅವರ ಅತ್ಯಂತ ಸ್ಪಷ್ಟವಾದಂಥ ಪ್ರಜಾತಾಂತ್ರಿಕ ನಿಲುವಾಗಿತ್ತು. ಮೂರನೇದಾಗಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನು 1952ರಲ್ಲಿ ಚುನಾವಣೆಗೆ ನಿಂತಾಗ
ಆ ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಅವ್ರು ಮುಂದಿಟ್ಟಾಗ ಹಲವಾರು ವಿಷಯಗಳಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ನಿಲುವೇನಿರುತ್ತೆ ಅಂತ ವಿವರಿಸ್ತಾರೆ. ಆ ವಿವರಣೆಗಳಲ್ಲಿ ಕಾಶ್ಮೀರದ ವಿಷಯ ಬಂದಾಗ, ಕಾಶ್ಮೀರದ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಳವಡಿಸಿಕೊಂಡಿರುವ ನೀತಿಯು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ಗೆ ಸಮ್ಮತವಿಲ್ಲ. ಈ ನೀತಿಯು ಹೀಗೆ ಮುಂದುವರೆದಲ್ಲಿ ಅದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಶ್ವತ ವೈರತ್ವವನ್ನು ಹುಟ್ಟುಹಾಕುತ್ತದೆ ಮತ್ತು ಎರಡೂ ದೇಶಗಳ ನಡುವೆ ಯುದ್ಧ ನಡೆಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಎರಡೂ ದೇಶಗಳು ಒಳ್ಳೆಯ ಮತ್ತು ಸ್ನೇಹಪೂರ್ವಕ ನೆರೆಹೊರೆಯವರಾಗಿ ಮುಂದುವರಿಯುವುದು ಎರಡೂ ದೇಶಗಳಿಗೆ ಒಳ್ಳೆಯದು ಮತ್ತು ಅತ್ಯಗತ್ಯವಾದದ್ದು. ಇದನ್ನು ಇವತ್ತಿನ BJP ಆಗಲಿ ಸಂಘ ಪರಿವಾರಗಳಾಗಲಿ ಒಪ್ಕೊಳ್ಳುತ್ತಾ? ಭಾರತ ಮತ್ತು ಪಾಕಿಸ್ತಾನ ಎರಡು ಪ್ರತ್ಯೇಕ ಆದರೆ ಸ್ನೇಹಯುತ ರಾಷ್ಟ್ರವಾಗಿರಬೇಕು ಅನ್ನೋದು ಅಂಬೇಡ್ಕರ್ ಅವರ ಪ್ರಸ್ತಾಪವಾಗಿದ್ದರೆ, ಅಖಂಡ ಭಾರತದ ಭಾಗವಾಗಿ ಪಾಕಿಸ್ತಾನದಿಂದ ಹಿಡಿದು ಬಾಂಗ್ಲಾದೇಶ, ಭೂತಾನು, ಕೆಳಗಡೆ ಶ್ರೀಲಂಕಾ ಎಲ್ಲವನ್ನೂ ಇಟ್ಕೊಂಡು ಒಂದು ದೊಡ್ಡ ಅಖಂಡ ಭಾರತ ಸೃಷ್ಟಿ ನಮ್ಮ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಂತ ಅಂದ್ಬಿಟ್ಟು ಹೇಳುವ ಸಂಘ ಪರಿವಾರ ಎಲ್ಲಿದೆ? ಅಂಬೇಡ್ಕರ್ ಎಲ್ಲಿದೆ? ಅಂಬೇಡ್ಕರ್ಗೆ ಸಂಘ ಪರಿವಾರದ ನಿಲುವುಗಳಲ್ಲಿ ಸಂಪೂರ್ಣ ಸಹಮತಿ ಇತ್ತು ಅಂತ ಹೇಳ್ಬೇಕಾದ್ರೆ ಎಷ್ಟು ಸುಳ್ಳು ಹೇಳ್ತಿದ್ದಾರೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಈ ಉದ್ದೇಶವನ್ನು ಸಾಧ್ಯಗೊಳಿಸಲು ಪಾಕಿಸ್ತಾನದ ಬಗ್ಗೆ ನಾವು ಅನುಸರಿಸುವ ನೀತಿಯು ಎರಡು ಮುಖ್ಯ ವಿಷಯಗಳನ್ನು ಪರಿಗಣಿಸಬೇಕು. ತುಂಬ ಗಮನ ಕೊಟ್ಟು ಕೇಳಬೇಕು. ಈಗಾಗಲೇ ಆಗಿರುವ ದೇಶ ವಿಭಜನೆಯನ್ನು ರದ್ದುಗೊಳಿಸುವ ಮಾತುಗಳನ್ನು ಯಾರೂ ಆಡಬಾರದು. ಯಾರ ಬಗ್ಗೆ ಹೇಳ್ತಿದ್ದಾರೆ ಇದನ್ನು? ಯಾರೂ ಆಡಲಿಲ್ಲ ಅಂತಂದರೆ, ಆಡ್ತಾ ಇರಲಿಲ್ಲ ಆಗ ಅಂತಂದರೆ ಯಾರೂ ಆಡಬಾರದು ಅಂತ ಯಾಕೆ ಹೇಳ್ತಿದ್ರು? ಭಾರತ ಪಾಕಿಸ್ತಾನ ವಿಭಜನೆ ರದ್ದಾಗಬೇಕು ಅಂತೇಳಿ ಭಾರತದಲ್ಲಿ ಅದರ ಬಗ್ಗೆ ಒಂದು ಹಿಂದೂ ಮುಸ್ಲಿಂ ರೀತಿಯಲ್ಲಿ ಧ್ರುವೀಕರಣ ಮಾಡಿ ದ್ವೇಷವನ್ನು ಬಿತ್ತಾ ಇದ್ದಿದ್ದು ಪಾಕಿಸ್ತಾನದ ಬಗ್ಗೆ ಮತ್ತು ಇಲ್ಲಿದ್ದಂಥ ಮುಸ್ಲಿಮರ ಬಗ್ಗೆ ಏಕೈಕ ಸಂಘಟನೆ ಅದು RSS ಮತ್ತು ಅದರ ಅಂಗಸಂಸ್ಥೆಗಳು. ನೇರವಾಗಿ ಅಂಬೇಡ್ಕರ್ ಹೇಳ್ತಿರೋದು ಆ ಸಂಘಟನೆಯ ಬಗ್ಗೆ. ನೀವು ಮಾಡ್ತಿರೋದು ತಪ್ಪು. ಈಗಾಗಲೇ ಆಗಿರುವ ದೇಶ ವಿಭಜನೆಯನ್ನು ರದ್ದುಗೊಳಿಸುವ ಮಾತುಗಳನ್ನು ಯಾರೂ ಆಡಬಾರದು. ದೇಶ ವಿಭಜನೆ ಆಗಿರುವುದನ್ನು ಎರಡೂ ದೇಶಗಳು ವಾಸ್ತವವೆಂದು ಒಪ್ಪಿಕೊಳ್ಳಬೇಕು ಮತ್ತು ಎರಡೂ ದೇಶಗಳು ಎರಡು ಭಿನ್ನ ಸಾರ್ವಭೌಮಿ ದೇಶಗಳಾಗಿ ಮುಂದುವರಿಯಬೇಕು ಹಾಗೂ ಕಾಶ್ಮೀರವನ್ನು ವಿಭಜಿಸಬೇಕು. ಕಾಶ್ಮೀರದ ಬಾಹುಳ್ಯದ ಪ್ರಾಂತ್ಯವು ಕಾಶ್ಮೀರ ಕಣಿವೆಯಲ್ಲಿರುವ ಮುಸ್ಲಿಮರು ಇಚ್ಛೆಪಟ್ಟಲ್ಲಿ ಪಾಕಿಸ್ತಾನಕ್ಕೆ ಹೋಗಬೇಕು. ಇಲ್ಲೂ ಕೂಡ ಒಂದು ಪ್ರಮುಖವಾದಂಥ ಮೌಲ್ಯವನ್ನು ಪ್ರತಿಪಾದಿಸ್ತಿದ್ದಾರೆ. ಯಾವುದಾದರೂ ಪ್ರದೇಶ ಎಲ್ಲಿಗೆ ಸೇರಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕಾಗಿರೋದು ಅಲ್ಲಿಯ ಜನ. ನಮಗಿಷ್ಟ ಬಂದಂತೆ ನಾವು ಇರಲಿ, ಅದೊಂದು ಭೂಭಾಗ ಅಲ್ಲ. ದೇಶಕ್ಕೆ ಸೇರ್ಕೊಳ್ಳೋದು ಭೂಭಾಗ ಅಲ್ಲ, ಅಲ್ಲಿಯ ಜನರ ಒಪ್ಪಿಗೆ ಬೇಕು, ರಾಜಕೀಯ ಇಚ್ಛೆ ಬೇಕು. ಇದು ಅವರ ವಾಲ್ಯೂಮ್ ಬರಹ ಮತ್ತು ಭಾಷಣಗಳ ವಾಲ್ಯೂಮ್ 17(1) ಪುಟ 396 ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಇದಲ್ದಿರ 1952 ಸಂಸತ್ತಿನಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಕಾಂಗ್ರೆಸ್ ಅವರನ್ನು ಆಯ್ಕೆ ಮಾಡುತ್ತೆ. ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ಸೇ, ರಾಜ್ಯಸಭೆಗೆ ಅವ್ರನ್ನ ನೇಮಕ ಮಾಡೋದು ಕಾಂಗ್ರೆಸ್ಸೇ. ಇವೆರಡನ್ನೂ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ವಿದೇಶಾಂಗ ನೀತಿಗಳ ಬಗ್ಗೆ ಚರ್ಚೆ ಮಾಡಿದಾಗ ಅಲ್ಲೂ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಕಾಶ್ಮೀರದಂತಹ ವಿವಾದಾಸ್ಪದ ವಿಷಯಗಳನ್ನು ಬಗೆಹರಿಸಲು ಜನಮತಗಣನೆ ಎಂಬ ಸಾಧನವನ್ನು ಬಳಸಬೇಕೇ ಎಂಬುದನ್ನು ಅರಿಯಲು ತೀರಾ ಹಳೆಯ ಪುರಾವೆಗಳನ್ನು ಹುಡುಕುವ ಅಗತ್ಯವೇನೂ ಇಲ್ಲ. ಮತ್ತೊಂದು ಸತಿ ಕೇಳಿಸ್ಕೊಳ್ಳಿ. ಕಾಶ್ಮೀರದಂತಹ ವಿವಾದಾಸ್ಪದ ವಿಷಯಗಳನ್ನು ಬಗೆಹರಿಸಲು ಏನು ಮಾಡಬೇಕು? ಯುದ್ಧ ಮಾಡಿ ಕಾಶ್ಮೀರವನ್ನು ಸೇರಿಸ್ಕೊಳ್ಳೋದಲ್ಲ, ಜನಮತಗಣನೆ ಎಂಬ ಸಾಧನವನ್ನು ಬಳಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನೀವು ತೀರಾ ಪುರಾವೆಗಳಿಗೂ ಬೇಕಾಗಿಲ್ಲ. ಅದು ಸ್ಪಷ್ಟವಾಗಿದೆ ಇತಿಹಾಸದ ಹಲವಾರು ಉದಾಹರಣೆಗಳಲ್ಲಿ ಅಂತ ವಿವರಿಸ್ತಾರೆ. ಎರಡನೇ ಮಹಾಯುದ್ಧದ ನಂತರ ನನಗೆ ನೆನಪಿರುವ ಹಾಗೆ 2 ಪ್ರಕರಣಗಳನ್ನು ಜನಮತಗಣನೆಯ ಮೂಲಕ ಬಗೆಹರಿಸಬೇಕಾಯಿತು. ಒಂದು, ಆಗ ಪೋಲೆಂಡಿನ ಭಾಗವಾಗಿದ್ದು ಜರ್ಮನಿ ಮತ್ತು ಪೋಲೆಂಡಿನ ನಡುವೆ ತಗಾದೆಗಳಿಗಾಗಿದ್ದ ಉತ್ತರ ಸಿಲೇಸಿಯಾ. ಮತ್ತೊಂದು, ಈ ಹಿಂದೆ ಜರ್ಮನರು ಫ್ರೆಂಚರಿಂದ ವಶಪಡಿಸಿಕೊಂಡಿದ್ದ ಅಲ್ಸೆಸ್ ಲೊರೇನ್ ಪ್ರಾಂತ್ಯ. ಈ ಎರಡೂ ವಿವಾದಗಳನ್ನು ಜನಮತ ಗಣನೆಯ ಮೂಲಕ ಅಲ್ಲಿನ ನಿವಾಸಿಗಳ ಮತಾಭಿಪ್ರಾಯಗಳ ಆಧಾರದ ಮೇಲೆ ತೀರ್ಮಾನಿಸಲಾಯಿತು. ಪ್ರಬುದ್ಧರು ಮತ್ತು ಮೇಧಾವಿಗಳು ಮತ್ತು ನನ್ನ ಗೌರವಾನ್ವಿತ ಸ್ನೇಹಿತರೂ ಆಗಿರುವ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರಿಗೆ ಈ ವಿಷಯವು ತಿಳಿದೇ ಇರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಉತ್ತರ ಸಿಲೇಸಿಯಾ ಮತ್ತು ಆಲ್ಸೆಸ್ ಲೊರೇನ್ ಪ್ರಾಂತ್ಯದ ವಿವಾದಗಳನ್ನು ಬಗೆಹರಿಸಲು ಅಂದಿನ ಲೀಗ್ ಆಫ್ ನೇಷನ್ಸ್ ಅನುಸರಿಸಿದ ಮಾದರಿಯನ್ನೇ ಕಾಶ್ಮೀರದಲ್ಲಿ ಅಳವಡಿಸುವ ಮೂಲಕ ಈ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಿ ಈ ವಿವಾದವು ರಕ್ಷಣಾ ಬಜೆಟ್ಟಿನಲ್ಲಿ ನುಂಗಿ ಹಾಕುತ್ತಿರುವ 50 ಕೋಟಿ ರು ಹಣವನ್ನು ನಮ್ಮ ಜನರ ಅಗತ್ಯಕ್ಕೆ ಬಳಸಿಕೊಳ್ಳಲಾಗದೆ. ಇದು ಅಂಬೇಡ್ಕರ್ ಅವರ ಸ್ಪಷ್ಟವಾದ ಅಭಿಪ್ರಾಯ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಟಿಂಗ್ಸ್ ಆ್ಯಂಡ್ ಸ್ಪೀಚಸ್ ವಾಲ್ಯೂಮ್ 15 ಪುಟ 849 ಸ್ಪಷ್ಟವಾಗಿ ದಾಖಲೆಯಾಗಿದೆ. ಯಾವುದು ಕಾಗಕ್ಕ ಗುಬ್ಬಕ್ಕನ ಕಥೆಗಳಲ್ಲ. ಭಾಳ ಸ್ಪಷ್ಟವಾಗಿ ಭೂ ವಿವಾದಗಳು, 2 ರಾಷ್ಟ್ರಗಳ ನಡುವೆ ಗಡಿ ವಿವಾದಗಳು, ತಗಾದೆಗಳು ಬಂದಾಗ ಯುದ್ಧವಲ್ಲ ಪರಿಹಾರ,
ನೀವು ಯುದ್ಧ ಮಾಡ್ಕೊಂಡು ಹೋಗೋದನ್ನ ನೀವು ಆಕ್ರಮಣ ಮಾಡ್ಕೊಂಡ್ರು ಅಲ್ಲಿ ಸೇರ್ಕೋಬೇಕಾಗಿರೋ ಜನರ ಒಪ್ಪಿಗೆ ಮುಖ್ಯ, ಜನಮತಗಣನೆ ಮುಖ್ಯ ಅನ್ನುವಂತಹ ಅತ್ಯಂತ ಪ್ರಜಾತಾಂತ್ರಿಕವಾದಂಥ ಒಂದು ಪರಿಹಾರವನ್ನು ಮುಂದಿಡ್ತಾರೆ. ಇವತ್ತು ನಮ್ಮ ನೆರೆಹೊರೆ ದೇಶಗಳ ಜೊತೆನೂ ಕೂಡ ನಾವು ಯುದ್ಧೋಪಾದಿಯಲ್ಲೇ ಇದ್ದೀವಿ. ಅವ್ರದ್ದು ಹೆಂಗೋ ಅವ್ರಿಗೆ ದೊಡ್ಡ ನಂತರ ಅದನ್ನು ಒಡೆದೋ ಬಡ್ದೋ ಪ್ರಾಂತ್ಯಗಳನ್ನು ಕಿತ್ಕೊಳ್ಳೋ ಥರ ಇರೋದ್ರಿಂದಲೇ ಇವತ್ತು ಇಡೀ ನೆರೆಹೊರೆ ದೇಶದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾರತವನ್ನು ಶತ್ರುಗಳ ಥರ ನೋಡುವಂತಹ ಒಂದು ಸಂದರ್ಭವನ್ನು ನಾವು ವಿದೇಶಾಂಗ ನೀತಿನಲ್ಲಿ ಸೃಷ್ಟಿಸ್ಕೊಂಡಿದ್ದೀವಿ. ಇಂತಹ ವಿದೇಶಾಂಗ ನೀತಿಯ ಸೂಚನೆ ನೆಹರು ಅವರ ಸಂದರ್ಭದಲ್ಲಿ ಕಂಡಾಗಲೇ, ಇನ್ಫ್ಯಾಕ್ಟ್ ಇದಕ್ಕೆ ಹೋಲಿಸಿದ್ರೆ ಅದು ಬಹಳ ಕಡಿಮೆ ಆಗಿದ್ದಂಥ 100 ಪಟ್ಟು ಹೆಚ್ಚು ವೈರವನ್ನು ನಾವು ಸುತ್ತಮುತ್ತಲ ದೇಶಗಳಿಂದಲೇ ಕಟ್ಕೊಂಡಿದ್ದೀವಿ. ಅದಕ್ಕೆ ಕಾರಣ ಮೋದಿ ಸರ್ಕಾರದ ನೀತಿ. ಯಾಕಂದರೆ ಅವರು ಇಂಥ ವಿಷಯಗಳಲ್ಲಿ ಅನುಸರಿಸ್ತಿರುವ ನೀತಿ ಗರ್ಮೆ ಗುಸ್ಕೆ ಮಾರುಂಗ, ಹೋಗಿ ಕಿತ್ಕೊಂಬರ್ತೀವಿ, ಯುದ್ಧ ಮಾಡ್ತೀವಿ, ಸೆಳಕತ್ತೀವಿ. ಅಂದರೆ ಭೂಮಿ ಅಂದರೆ ದೇಶ ಅಂದರೆ ಮಣ್ಣಲ್ಲ ಮನುಷ್ಯರು ಅಂತ ಇವರು ಯಾವತ್ತೂ ಭಾರತದ ಬಗ್ಗೆನೂ ಅರ್ಥ ಮಾಡ್ಕೊಂಡಿಲ್ಲ, ಬೇರೆ ದೇಶದ ಬಗ್ಗೆನೂ ಅರ್ಥ ಮಾಡ್ಕೊಂಡಿಲ್ಲ. ಅಂಬೇಡ್ಕರ್ ಇದನ್ನು ಯಾವತ್ತೂ ಒಪ್ಪಲಿಲ್ಲ. ಉದ್ದಕ್ಕೂ ಕೂಡ ಜನಮತಗಣನೆ, ನೆರೆಹೊರೆ ದೇಶಗಳ ಜೊತೆ ಶಾಂತಿ, ಇದು ಅಂಬೇಡ್ಕರ್ ಅವರ ಅಭಿಪ್ರಾಯ ಆಗಿತ್ತು. ಆದ್ದರಿಂದ ಕಾಶ್ಮೀರದ ವಿಷಯದಲ್ಲಿ ನಾವು ಅಂಬೇಡ್ಕರ್ ಅವರ ನಿಲುವನ್ನೇ ಹೊಂದಿದ್ದೀವಿ, ಅಂಬೇಡ್ಕರ್ಗೆ ನಮ್ಮ ನಿಲುವೇ ಇತ್ತು ಅಂಬೇಡ್ಕರ್ಗೆ ಅಂತ ಹೇಳೋದು ಶುದ್ಧಾಂಗವಾಗಿ ಸುಳ್ಳು. ಇನ್ಫ್ಯಾಕ್ಟ್ ಅದಕ್ಕೆ ತದ್ವಿರುದ್ಧವಾಗಿ ಸಂಘ ಪರಿವಾರ ಕಾಶ್ಮೀರದ ವಿಷಯದ ಬಗ್ಗೆ ಇಡೀ ಒಂದು ದೇಶವನ್ನು, ಒಂದು ವೈರವನ್ನು, ಶತ್ರುತ್ವವನ್ನು ಏನು ಸೃಷ್ಟಿಸ್ತಿದ್ರು, ಅದು ಕೂಡ ಅಂಬೇಡ್ಕರ್ ಅವರು ಭ್ರಮನಿರಸನಗೊಳ್ಳುವುದಕ್ಕೆ 1952 ನಂತರ ಭ್ರಮನಿರಸನಗೊಳ್ಳುವುದಕ್ಕೆ ಕಾರಣವಾಯಿತು ಅನ್ನೋದನ್ನು ನಾವು ಮರಿಬಾರದು. ಮೂರನೇದು, ಅವರು ರಾಜೀನಾಮೆ ಕೊಡೋದಕ್ಕೆ ಕೊಟ್ಟಂಥ ಕಾರಣ ಮೀಸಲಾತಿಯ ಬಗ್ಗೆ ಭಾಳ ಸ್ಪಷ್ಟವಾಗಿ ತುಂಬ 75 ವರ್ಷದಿಂದ ನಾವು ಹಿಂತಿರುಗಿ ನೋಡಿದ್ರೆ ಮೀಸಲಾತಿಯ ಹಿಂದಿರುವಂತಹ ಅಂಬೇಡ್ಕರ್ ಆಶಯದ ಸಾಮಾಜಿಕ ಸಮಾನತೆಯ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ಸು, ಸುಪ್ರೀಂ ಕೋರ್ಟು ವಿಫಲವಾಗಿದೆ. ಸಂಘ ಪರಿವಾರವಂತೂ ಸಂಪೂರ್ಣವಾಗಿ ಅದನ್ನು ಬುಡಮೇಲು ಮಾಡ್ತಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಕಾಂಗ್ರೆಸ್ಸಿಗೆ ಮೀಸಲಾತಿ ಎನ್ನುವುದು ಸಾಮಾಜಿಕ ಸಮಾನತೆಯ ಸಾಧನ ಅನ್ನುವಂಥ ಒಂದು ಧೋರಣೆ ತೀರಾ ಇತ್ತೀಚಿನವರೆಗೂ ಬಂದಿರಲೇ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ಸಮಾನರು, ಕೆಲವರು ತುಂಬ ಹಿಂದುಳಿದಿದ್ದಾರೆ. ಆದ್ದರಿಂದ ಅವರನ್ನು ಮೇಲೆತ್ತೋ ಕಾರಣಕ್ಕೆ ಕೆಲವು ವಿಶೇಷ ಸಂದರ್ಭದಲ್ಲಿ ಮೀಸಲಾತಿ ಬೇಕು ಅಂತ ತಿದ್ದುಪಡಿ ತಂದಿದ್ದು ನಿಜ. ತಿದ್ದುಪಡಿ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಆದರೆ 74ರಲ್ಲಿ KT ಥಾಮಸ್ ಅನ್ನುವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಮೀಸಲಾತಿ ಎನ್ನುವುದು ಸರ್ವರೂ ಸಮಾನರು ಅನ್ನುವಂತಹ ಒಂದು ಆರ್ಟಿಕಲ್ ಏನಿದೆ ಅದಕ್ಕೆ ಅಪವಾದವಲ್ಲ, ಸರ್ವರೂ ಸಮಾನರಾಗುವುದಕ್ಕೆ ಬೇಕಾಗಿರುವ ಸಾಧನ. ರಿಸರ್ವೇಷನ್ ಈಸ್ ನಾಟ್ ಎನ್ ಎಕ್ಸೆಪ್ಷನ್, ರಿಸರ್ವೇಷನ್ ಈಸ್ ದಿ ಫೇಸ್ ಆಫ್ ಅಚೀವಿಂಗ್ ಈಕ್ವಾಲಿಟಿ. ಸಾರಭೂತವಾದಂಥ ಸಮಾನತೆ ಬೇಕು, ಎಲ್ಲರೂ ಸಮಾನರು ಅನ್ನೋ ಥರ. ಆದರೆ ಸಮಾನತೆ ಇಲ್ವಲ್ಲ, ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನರಾಗೇ ಇದ್ದೀವಲ್ಲ ನಾವು. ಅಸಮಾನತೆ ಹೋಗಬೇಕು ಅಂದರೆ ಅವಕಾಶಗಳಲ್ಲಿ ಸಮಾನತೆ ಬೇಕು ಅಂತಂದರೆ ಆದ್ಯತೆ ಮೇರೆ ಅವಕಾಶಹೀನರಾದವ್ರಿಗೆ, ಅಧಿಕಾರ ಸಂಪತ್ತು ಜ್ಞಾನವನ್ನು ವಂಚನೆ ಒಳಗಾದವ್ರಿಗೆ, ಶೋಷಿಸಲ್ಪಟ್ಟವರಿಗೆ, ಹಿಂದುಳಿದವರಿಗಲ್ಲ ಹಿಂದುಳಿಸಲ್ಪಟ್ಟವರಿಗೆ ವಿಶೇಷ ಆದ್ಯತೆ ಮೇಲೆ ಅವಕಾಶಗಳನ್ನು ಕಲ್ಪಿಸುವಂಥದ್ದು ಮೀಸಲಾತಿಯ ನಿಜವಾದ ಸಾಮಾಜಿಕ ನ್ಯಾಯದ ಒಂದು ಸಾಧನ ಅನ್ನೋ ತಿಳುವಳಿಕೆ ಬಂದದ್ದು ಭಾಳ ಇತ್ತೀಚೆಗೆ. ಇನ್ಫ್ಯಾಕ್ಟ್ ಹಂಗೆ ನೀವು ನೋಡೋದಾದರೆ ನಮ್ಮ ಸಂವಿಧಾನ ಸಭೆಯಲ್ಲೇ ರೂಪುಗೊಂಡಂಥ ಆರ್ಟಿಕಲ್ 335 ಏನು ಹೇಳುತ್ತಪ್ಪ ಅಂತಂದರೆ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ, ಸರ್ಕಾರಿ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ಕಲ್ಪಿಸಬೇಕಾದ್ರೆ, ಆರ್ಟಿಕಲ್ 335 ಉದ್ಯೋಗವನ್ನು ಕಲ್ಪಿಸಬೇಕಾದರೆ ಅದರಲ್ಲಿ SC STಗಳ ಕ್ಲೈಮ್ಗಳನ್ನು ಫಸ್ಟ್ ಪರಿಗಣಿಸಬೇಕು. ಆದರೆ ಆ ಥರ ಪರಿಗಣಿಸಬೇಕಾದ್ರೆ ಆಡಳಿತಾತ್ಮಕ ದಕ್ಷತೆಗೆ ಅಡ್ಡಿ ಬರದಂತೆ ಪರಿಗಣಿಸಬೇಕು ಅನ್ನೋ ಒಂದು ಕ್ಲಾಸ್ನ ಸಂವಿಧಾನವೇ ಕೊಟ್ಬಿಟ್ಟಿದೆ. ಅಂದರೆ ಅದರ ಒಳಗಡೆ ಏನು KT ಥಾಮಸ್ ಪ್ರಕರಣದಲ್ಲಿ ಗಿಕ್ಷತೆಗೆ ಎಲ್ಲ ಅಡ್ಡ ಬರೋದಿಲ್ಲ, ಅದು ಸಂವಿಧಾನದ ಸಾಧನ, ಸಮಾನತೆಯ ಸಾಧನ ಅಂತ ಹೇಳಿದ್ರು. ಅದಕ್ಕೆ ತದ್ವಿರುದ್ಧವಾದಂಥ ಆಶಯ ಸಂವಿಧಾನದಲ್ಲೇ ಇದೆ. ಮೀಸಲಾತಿ ಕೊಟ್ಟರೆ ದಕ್ಷತೆ ಹೋಗುತ್ತೆ ಅನ್ನುವಂಥದ್ದು ಒಂದು ಮೆರಿಟೋಕ್ರಸಿ ಅಂತ ಏನು ಹೇಳ್ತೀವಿ, ಅದರ ಅಂಶಗಳು ನಮ್ಮ ಸಂವಿಧಾನದ ಒಳಗಡೆನೇ ಇದೆ. 75 ವರ್ಷ ಆದಮೇಲೆ ನಾವು ಅದನ್ನು ಹಿಂತಿರುಗಿ ವಿಚಾರಿಸಬೇಕು, ಅದ್ರ ಬಗ್ಗೆ ಆಲೋಚಿಸಬೇಕು, ಅದನ್ನು ಹೇಗೆ ಇವತ್ತಿನ ಸಂದರ್ಭದಲ್ಲಿ ಪರಿಶೀಲಿಸಬೇಕಂತಲೂ ಯೋಚಿಸಬೇಕು. ಸೊ ಅವತ್ತು ನೆಹರು ಅವರ ಕಾಲಘಟ್ಟದಲ್ಲಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಆ ಮೊದಲ 30 ವರ್ಷಗಳಲ್ಲಿ ಮೀಸಲಾತಿಯ ಬಗ್ಗೆ ಒಂದು ತಿರಸ್ಕಾರದ ಭಾವನೆಯೇ ಕಾಂಗ್ರೆಸ್ ಪಕ್ಷಕ್ಕೂ ಇತ್ತು. ಇನ್ಫ್ಯಾಕ್ಟ್ ನೆಹರು ಅವರು ಮುಖ್ಯಮಂತ್ರಿಗಳಿಗೆ ಬರೆದಂಥ ಪತ್ರವನ್ನು ಏನು BJPನವರು ಕೋಟ್ ಮಾಡ್ತಾರೆ ಅದರಲ್ಲಿ ಅರ್ಧ ಸತ್ಯವಿದೆ. ಯಾಕಂದರೆ ಅದು ಅವತ್ತಿನ ಪ್ರಧಾನವಾದಂಥ ತಿಳುವಳಿಕೆ. ದಕ್ಷತೆ ಗಡ್ಡಿಯಾಗುತ್ತೆ, ಸಾಧ್ಯವಾದಷ್ಟು ಮೀಸಲಾತಿಯನ್ನು ಕಡಿಮೆ ಕೊಡಬೇಕು ಅನ್ನೋದೇ ಆಗಿತ್ತು. ಹೀಗಾಗಿ ಕಾಂಗ್ರೆಸ್ಸಿನ ತಿಳುವಳಿಕೆ ತಪ್ಪಿತ್ತು.
ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ತಿಳುವಳಿಕೆಯನ್ನು ಗ್ರಹಿಸೋದರಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲವಾಗಿತ್ತು. ಹೀಗಾಗಿ ಮೀಸಲಾತಿಯ ವಿಷಯದಲ್ಲಿ ಅಂಬೇಡ್ಕರ್ ಅವರು ಬೇಸರಗೊಳ್ಳುವುದಕ್ಕೆ, ರಾಜೀನಾಮೆ ಕೊಡುವುದಕ್ಕೆ ಕಾಂಗ್ರೆಸ್ನ ಕಾರಣವಿದ್ದೇ ಇದೆ. ಆದರೆ ಮುಚ್ಚಿಡಲ್ಪಟ್ಟಿರುವ ಸತ್ಯ ಏನಪ್ಪ ಅಂದರೆ ಸಂಘ ಪರಿವಾರದ್ದೇನಿತ್ತು ಇದರಲ್ಲಿ. RSS, ಭಾರತೀಯ ಜನಸಂಘ ಇವ್ರದ್ದೆಲ್ಲ ನಿಲುವೇನಿತ್ತು ಮೀಸಲಾತಿಯನ್ನು ಕೊಡಬೇಕಾದ್ರೆ? ಅವರು ಕಾಂಗ್ರೆಸ್ಗಿಂತ ಇನ್ನೂ ಸೈದ್ಧಾಂತಿಕವಾಗಿ, ತಾತ್ವಿಕವಾಗಿ ಸಮಾನತೆ ಅನ್ನೋ ಕಲ್ಪನೆನೇ ತಪ್ಪು ಅಂತ ವಾದ ಮಾಡಿದಂಥವ್ರು. ಸಮಾನತೆ ಅನ್ನೋ ಕಲ್ಪನೆನೇ ವಿದೇಶದಿಂದ ಆಮದು ಮಾಡ್ಕೊಂಡು ಬಂದದ್ದು. ಜಾತಿ ಅನ್ನೋದು ಈ ಸಮಾಜದಲ್ಲಿ ಸ್ಥಿರತೆಯನ್ನು ತಂದಿದೆ. ಜಾತಿಗಳ ನಡುವೆ ಸೌಹಾರ್ದ ಇರಬೇಕೇ ಹೊರತು ಸಮಾನತೆ ಇರಬಾರ್ದು. ಅದು ಪ್ರಧಾನವಾಗಿ RSSನ ತಿಳುವಳಿಕೆ. ಅವರ ಸಮರಸತಾ ಮಂಚ ಅಂತಂದ್ಬಿಟ್ಟು ಏನು 90ರಿಂದ ಆಚೆಗೆ ಕಟ್ತಾ ಇದ್ದಾರೆ, ಅದರಲ್ಲಿ ಸಂಘರ್ಷವಲ್ಲ ಸಾಮರಸ್ಯ. ತುಳಿತಾ ಇದ್ದಾನೆ, ತುಳಿಯೋನ ಜೊತೆ ನೀನು ಕೈಗೂಡಿಸಿ ಇರು. ಸಂಘರ್ಷ ಮಾಡಬಾರ್ದು, ಹಕ್ಕುಗಳು ಕೊಡಬಾರ್ದು, ಭಿಕ್ಷೆ ಕೊಡಬೇಕು, ಭಿಕ್ಷುಕರನ್ನಾಗಿ ಅವ್ರು ಇಟ್ಕೊಳ್ಬೇಕು ಅನ್ನುವ ತಾತ್ವಿಕ ತಿಳುವಳಿಕೆ, ಮನುಸ್ಮೃತಿಯ ತಿಳುವಳಿಕೆ, ಸಂಘ ಪರಿವಾರದ ತಿಳುವಳಿಕೆ ಇತ್ತು. ಹೀಗಾಗಿ ಮೀಸಲಾತಿಯ ಪ್ರಸ್ತಾಪ ಬಂದಾಗೆಲ್ಲ ಸಮಾಜದಲ್ಲೂ ಮತ್ತು ಸಂಸತ್ತಿನಲ್ಲೂ ಕೂಡ RSS ಆಲೋಚನೆ ಉಳ್ಳಂಥ ಎಲ್ಲರೂ ಕೂಡ ಇದನ್ನು ವಿರೋಧಿಸ್ತಾನೆ ಬಂದರು. ಇದನ್ನು ಮರಿಬಾರ್ದು. ಅಂಬೇಡ್ಕರ್ ಅವರು ನಿಧನರಾದ ನಂತರದಲ್ಲೂ ಕೂಡ, ಇನ್ಫ್ಯಾಕ್ಟ್ ಕಾಕಾ ಕಾಲೇಲ್ಕರ್ ಕಮಿಷನ್ ಅಂತ 1955ರಲ್ಲಿ ಹಿಂದುಳಿದ ಅಂದರೆ SC ಮತ್ತು ಎಸ್ ಟಿಗಳಿಗೆ ಸಂವಿಧಾನಬದ್ಧವಾಗಿಯೇ ಮೀಸಲಾತಿ ಸಿಗುತ್ತೆ. SC ST ಗಳಲ್ಲದ ಇತರ ಹಿಂದುಳಿದ ಜಾತಿಗಳಿಗೆ ಮೊದಲನೇ ತಿದ್ದುಪಡಿಗಳ ಮೂಲಕ ಮೀಸಲಾತಿ ಕೊಡೋದಾಗುತ್ತೆ. ಆ ತಿದ್ದುಪಡಿಗಳ ಬಗ್ಗೆ ಮಾತಾಡೋಣ ಆಮೇಲೆ. ಸೊ ಆಗ ಕಾಕಾ ಕಾಲೇಲ್ಕರ್ ಕಮಿಷನ್ ನೇಮಕ ಮಾಡಿದ್ರು ಕೂಡ ಕಾಕಾ ಕಾಲೇಲ್ಕರ್ ಅವ್ರಿಗೂ ಇದ್ದ ಅಭಿಪ್ರಾಯ ಏನಪ್ಪ ಅಂದರೆ ಇದು ಅನಿವಾರ್ಯವಾಗಿ ಮಾಡಬೇಕಾಗಿರುವ ತಪ್ಪು ಅನ್ನೋ ಥರ. ಮೀಸಲಾತಿ ದಕ್ಷತೆ ಹಾಳಾಗೋಗುತ್ತೆ, ಒಂದು ಐಕ್ಯತೆ ಭಂಗ ಬಂದ್ಬಿಡುತ್ತೆ, ಜಾತಿ ವ್ಯವಸ್ಥೆ ಗಟ್ಟಿಯಾಗಿಬಿಡುತ್ತೆ ಮತ್ತು ಒಟ್ಟಾರೆ ದೇಶದ ಅಭಿವೃದ್ಧಿಗೆ ಧಕ್ಕೆ ಬರುತ್ತೆ. ಆದರೆ ಏನು ಮಾಡಬೇಕಾಗುತ್ತೆ, ಒಂಚೂರು ಕೊಡಲೇಬೇಕಾಗುತ್ತೆ ಅನ್ನೋ ಒಂದು ಅನಿವಾರ್ಯತೆ ದೃಷ್ಟಿಯಿಂದ ನೋಡಿದ್ರೆ ಹೊರತು ಸಾಮಾಜಿಕ ನ್ಯಾಯದ ಸಾಧನದ ದೃಷ್ಟಿಯಿಂದ ಕಾಕಾ ಕಾಲೇಲ್ಕರ್ ಕೂಡ ಅವರ ವರದಿನಲ್ಲಿ ಬರ್ಕೋತಾರೆ. ಅವರು ಅದನ್ನು ಆ ದೃಷ್ಟಿನ ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ಆ ನಂತರದಲ್ಲಿ ಯಾವ್ಯಾವ ರಾಜ್ಯದ ಮಟ್ಟದಲ್ಲಿ OBC ಮೀಸಲಾತಿಯನ್ನು ಕೊಡೋದಕ್ಕೆ ಹೋದರೂ ಅಲ್ಲೆಲ್ಲ ಗುಜರಾತ್ ಇರ್ಬೋದು, ಆಂಧ್ರದಲ್ಲಿರ್ಬೋದು 80ರ ದಶಕದಲ್ಲಿ ಮೀಸಲಾತಿ OBC ಮೀಸಲಾತಿಯನ್ನು ಕೊಡಕ್ಕೆ ಹೋದಾಗ ಅತಿ ದೊಡ್ಡ ರೀತಿಯಲ್ಲಿ ಹೋರಾಟವನ್ನು, ನಾನು 80ರದ್ದು ಹೇಳ್ತಿದ್ದೀನಿ, ಇನ್ನು 80ರ ಬಿಹಾರದಲ್ಲಿ, ಗುಜರಾತ್ನಲ್ಲಿ ಅದ್ರ ವಿರುದ್ಧ ಹೋರಾಟ ಮಾಡಿದವರು ಯಾರಪ್ಪ ಅಂತಂದರೆ, ಒಂದು ಕಡೆ ಕಾಂಗ್ರೆಸ್ಸು ಹೋರಾಟ ಮಾಡ್ತು, ಇನ್ನೊಂದು ಕಡೆ ABVP RSSನ BJPಯ ವಿದ್ಯಾರ್ಥಿ ಘಟಕ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತು ಅದ್ರ ವಿರುದ್ಧ, ಮೀಸಲಾತಿಯ ವಿರುದ್ಧ. ಮಂಡಲ್ ಕಮಿಷನ್ ಜಾರಿ ಮಾಡಿದಾಗಲಂತೂ ಅದರ ವಿರುದ್ಧ ಬೆಂಕಿ ಹಾಕೊಂಡು ಸುಡೋದೇನು. ಇನ್ಫ್ಯಾಕ್ಟ್ ಆ ಮಂಡಲ್ ಕಮಿಷನ್ ಜಾರಿ ಆದದ್ದು OBCಗಳಿಗೆ ಮೀಸಲಾತಿ ಕೊಡೋದಕ್ಕೆ. ಇವರು OBCಗಳನ್ನು ಕೂಡ ಇದು SC ST ಮೀಸಲಾತಿಗೆ ಸಂಬಂಧಪಟ್ಟಂಥ ವಿಷಯ ಅಂತೇಳಿ ಅವ್ರ ವಿರುದ್ಧ ದಾಳಿ ಮಾಡೋದಕ್ಕೆ ಬಳಸ್ಕೊಂಡು ದೇಶದಾದ್ಯಂತ ಒಂದು ಬೃಹತ್ತಾದಂಥ ಒಂದು ಅರಾಜಕತೆ ಹುಟ್ಟಾಕಿದ್ರು. ಅದಾದ ನಂತರದಲ್ಲಿ ಈ ರೀತಿ ಹಿಂದೂಗಳಲ್ಲಿ ಇದು ವಿಭಜನೆ ತಂದುಬಿಡುತ್ತೆ, ಹಿಂದುಳಿದವರು ಮುಂದುವರಿದವರು ಅಂತೇಳಿ ಅದ್ರ ವಿರುದ್ಧವಾಗಿಯೇ ಮಂಡಲ್ ವಿರುದ್ಧವಾಗಿ ಕಮಂಡಲವನ್ನು ಶುರು ಮಾಡಿದ್ರು. ರಾಮ ಜನ್ಮಭೂಮಿ, ರಾಮರಥ ಯಾತ್ರೆ ಎಲ್ಲ ಬಂದದ್ದು ಅದರ ಭಾಗವಾಗಿ. ಹೀಗಾಗಿ ಇಂಥ ಸಾಮಾಜಿಕ ನ್ಯಾಯವನ್ನು ವಿರೋಧಿಸುವ, ಸಾಮಾಜಿಕ ಅಸಮಾನತೆಯನ್ನೇ ಉಸಿರಾಡುವ ಸಂಘ ಪರಿವಾರ ಮತ್ತು ಅವರ BJP, ಅವತ್ತಿನ ಭಾರತೀಯ ಜನಸಂಘ ಇತ್ಯಾದಿಗಳೆಲ್ಲ ಅವತ್ತೂ ಮೀಸಲಾತಿಯ ಪರವಾಗಿರಲಿಲ್ಲ. ಹೀಗಾಗಿ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡುವ 3 ಮುಖ್ಯ ವಿಷಯಗಳನ್ನು ನಾವು ಇಟ್ಕೊಂಡ್ರೆ, ಲಿಂಗ ಅಸಮಾನತೆಯನ್ನು ತೊಡೆಯುವ ಒಂದು ಸಣ್ಣ ಪ್ರಯತ್ನವಾದ ಹಿಂದೂ ಕೋಡ್ ಬಿಲ್ ಹಾಗೂ ಜನಮತಗಣನೆಯನ್ನು, ಅಂದರೆ ಭಾರತದ ಒಳಗಡೆ ಬೇರೆ ಬೇರೆ ಪ್ರದೇಶಗಳ ನಡುವೆ ಒಂದು ಪ್ರಭುತ್ವಕ್ಕೆ ಏನು ಸಂಬಂಧ ಇರಬೇಕು ಅನ್ನುವಂತಹ ಒಂದು ಫೆಡರಲ್ ಪ್ರಿನ್ಸಿಪಲ್, ಒಕ್ಕೂಟ ತತ್ವದ ಜನಮತಗಣನೆ ಅದರ ಅತ್ಯುಚ್ಚವಾದಂಥ ಒಂದು ಸಂಕೇತ. ಆ ರೀತಿಯ ಫೆಡರಲ್ ಮೌಲ್ಯದ್ದು. ಮೂರನೇದು ತುಂಬ ಮುಖ್ಯವಾಗಿ ಈ ಮೀಸಲಾತಿಯ ವಿಷಯ, ಸಾಮಾಜಿಕ ನ್ಯಾಯದ ಮೀಸಲಾತಿ ವಿಷಯ. ಈ 3 ವಿಷಯಗಳು ಕೂಡ ನಾವು ಬರಲಿರುವ ದಿನಗಳಲ್ಲಿ ಯಾವ ರೀತಿ ನಾವು ನಮ್ಮ ದೇಶವನ್ನು ಕಟ್ಕೊಳ್ತಿದ್ದೀವಿ ಅನ್ನೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ಈ 3 ಮುಖ್ಯ ಮೌಲ್ಯಗಳಲ್ಲೂ, ನೀತಿಗಳಲ್ಲೂ ಕೂಡ ಕಾಂಗ್ರೆಸ್ಸು ಅಂಬೇಡ್ಕರ್ ಅವರ ಮತ್ತು ಸಂವಿಧಾನದ ಆಶಯಗಳಿಗೆ ನ್ಯಾಯ ಬಗೆಯಲಿಲ್ಲ. ಇವರಂತೂ ದ್ರೋಹವನ್ನೇ ಬಗೆದರು ಸಂಘ ಪರಿವಾರದವರು. ಇದನ್ನು ನಾವು ಇತಿಹಾಸದಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿಗೂ ಕೂಡ 75 ವರ್ಷಗಳ ನಂತರ ಮುಂದಿನ 75 ವರ್ಷಗಳ ಯೋಚನೆ ಮಾಡಬೇಕಾದ್ರೆ ಸಾಮಾಜಿಕ ಸಮಾನತೆ, ಲಿಂಗ ಸಮಾನತೆ, ಮೀಸಲಾತಿಯ ಮೂಲಕ ಜಾತಿಗಳ ನಡುವೆ ಇರುವ ಅಸಮಾನತೆಯ ನಿವಾರಣೆ ಹಾಗೂ ಫೆಡರಲ್ ಒಕ್ಕೂಟ ತತ್ವ, ಈ 3 ವಿಷಯಗಳಲ್ಲೂ ಕೂಡ ಇವತ್ತು
ಸಂಘ ಪರಿವಾರ, ಮೋದಿ ಸರ್ಕಾರ ಅವತ್ತಿಗಿಂತ ಇನ್ನೂ ದಾರುಣವಾದಂಥ ಸರ್ವಾಧಿಕಾರಿ ನೀತಿಗಳನ್ನು ಅನುಸರಿಸ್ತಿದೆ ಅನ್ನೋದು ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಂಥ ವಿಷಯಗಳಲ್ಲಿ ಭವಿಷ್ಯಕ್ಕೆ ನಾವು ಕಲಿಬೇಕಾಗಿರೋ ಪಾಠ. ಹಾಗೂ ಈ ವಿಷಯದಲ್ಲಿ ಕಾಂಗ್ರೆಸ್ನ ವಿಷಯದಲ್ಲಿ ಅರ್ಧ ಸತ್ಯಗಳನ್ನ ಹೇಳ್ತಿರೋದು ನಿಜ, ಆದರೆ ತಮ್ಮ ವಿಷಯದಲ್ಲಿ ಸಂಪೂರ್ಣ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು. ಮುಂದಿನ ಸರಣಿನಲ್ಲಿ ಹೇಗೆ ಸ್ವಾತಂತ್ರ್ಯ ನಂತರದಲ್ಲಿ ಇವತ್ತು ಅವ್ರೇನು ಹೇಳ್ತಾರೆ, ತಿದ್ದುಪಡಿಗಳು ಮಾಡಿ ಸಂವಿಧಾನವನ್ನೇ ಹಾಳು ಮಾಡಿಬಿಟ್ರು, ಕಾಂಗ್ರೆಸ್ ಸಂವಿಧಾನ ಹಾಳು ಮಾಡಿದ್ರು ಅಂತೆಲ್ಲ ಹೇಳಿದ್ರು. ಕಾಂಗ್ರೆಸ್ ಹೆಂಗೆ ಸಂವಿಧಾನದ ಆಶಯಗಳಿಗೆ ಚ್ಯುತಿ ತಂದರು ಅದನ್ನು ಚರ್ಚೆ ಮಾಡೋಣ ಹೆಂಗಿದ್ರು ಕೂಡ. ಆದರೆ ತಿದ್ದುಪಡಿಗಳ ರಾಜಕಾರಣ ಏನು, ಯಾತಕ್ಕೆ ಬಂತು ತಿದ್ದುಪಡಿ, ಅಂಬೇಡ್ಕರ್ ಅವರ ಅಭಿಪ್ರಾಯ ಏನಿತ್ತು, ಇವುಗಳನ್ನು ಮುಂದಿನ ಸರಣಿನಲ್ಲಿ ಚರ್ಚೆ ಮಾಡೋಣ. ನಮಸ್ಕಾರ.